ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಓಕೆ, ತುಂಬಾ ಸಂತೋಷ. ನಾವು ಮೊದಲನೇದು ನಿಮ್ಮ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿ. ಶರೀರದ ಕಣ್ಣನ್ನು ಮುಚ್ಚಿ ಹೃದಯದ ಕಣ್ಣನ್ನು ತೆರೆದು ನೀವು ಪ್ರಾರ್ಥಿಸಿ. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿ. ಮೊದಲನೇ ಒಂದು ಪ್ರಾರ್ಥನೆ ನಿಮ್ಮ ವಿಷಯವಾಗಿ. ಶರೀರದ ಕಣ್ಣನ್ನು ಮುಚ್ಚಿ ಹೃದಯದ ಕಣ್ಣನ್ನು ದೇವರ ಮುಂದೆ ತೆರೆದು ಪ್ರಾರ್ಥಿಸಲು ಸ್ಪಷ್ಟವಾಗಿ. ಯಾವಾಗ ನಿಮ್ಮ ಹೃದಯದ ಕಣ್ಣನ್ನು ತೆರೆದು ದೇವರ ಮುಂದೆ ನೀವು ಪ್ರಾರ್ಥಿಸ್ತಿರೋ, ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬುದಾಗಿ ಬಲ್ಲೆನು ಎಂಬುದಾಗಿ ಹೇಳ್ತಾನೆ. ಸ್ಪಷ್ಟವಾಗಿ ಭಕ್ತಿಯಿಂದ ಪ್ರಾರ್ಥಿಸು, ನಂಬಿಕೆಯಿಂದ ಪ್ರಾರ್ಥಿಸು, ವಿಶ್ವಾಸದಿಂದ ಪ್ರಾರ್ಥಿಸು. ಇವತ್ತು ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಒಂದು ಪ್ರಾರ್ಥನೆಯನ್ನು ಕೇಳ್ತಕ್ಕಂಥನಾಗಿದ್ದಾನೆ. ಯಾವ ಕಷ್ಟದಿಂದ ಬಂದಿದ್ದೋ ಗೊತ್ತಿಲ್ಲ, ಯಾವ ಭಾರದಿಂದ ಬಂದಿದ್ದೋ ಗೊತ್ತಿಲ್ಲ, ಯಾವ ಸಮಸ್ಯೆಯಿಂದ ಬಂದಿದ್ದೋ ಗೊತ್ತಿಲ್ಲ, ಯಾವ ರೋಗ ವ್ಯಾಧಿಯಿಂದ ಬಂದಿದ್ದೋ ಗೊತ್ತಿಲ್ಲ, ಯಾವ ಅಂಧಕಾರ ದುರತನ ಬಂಧಿಸಲ್ಪಟ್ಟಿದ್ದು ಈ ಆಲಯದಲ್ಲಿ ದೇವರನ್ನು ಕರೆತೆದುಕೊಂಡು ಬಂದನೋ ಗೊತ್ತಿಲ್ಲ. ಆದರೆ ನಿನ್ನ ಒಂದು ಪ್ರಾರ್ಥನೆ ನಿನಗೆ ಅವಶ್ಯಕತೆ ಇದೆ ಇವಾಗ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಗಳೇ, ಮಗನೇ, ಪ್ರಾರ್ಥನೆ ಮಾಡು. ಬೇಡ್ರಿ, ನೀವು ನಾನು ಕೊಡ್ತಾ ಅಂತ ಹೇಳಿದ. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗಿ ಪ್ರಾರ್ಥಿಸಿ. ಗ್ಲೋರಿ 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 ಗ್ಲೋರಿ. ನಿಮ್ಮ ವಿಷಯವಾಗಿ ಪ್ರಾರ್ಥಿಸಿ. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗಿ ಪ್ರಾರ್ಥಿಸಿ. ನಿಮ್ಗೇನು ಸಮಸ್ಯೆ ಅದ, ಏನು ಅಗತ್ಯ ಅದ, ಏನು ಕೊರತೆ ಅದ, ಯಾವ ರೋಗ ವ್ಯಾಧಿಯಿಂದ ನಡಾಡ್ತಾ ಇದ್ದೀರೋ, ಕಡಿಮೆ ಆಗ್ತಕ್ಕಂಥ ರೋಗ ಇಲ್ಲೇನೋ, ಆದರೆ ದೇವರಿಗೆ ಗೊತ್ತು ನಿನ್ನನ್ನು ಸ್ವಸ್ಥತೆ ಮಾಡೋಕೆ ಸಿದ್ಧನಾಗಿದ್ದಾನೆ. ಈಗ ದೇವರು ನೀನು ಏನು ಬೇಡಿಕೆ ಅದನ್ನು ನಿನ್ನನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಇವತ್ತು ನಿನ್ನ ಸ್ಥಿತಿ ಪರಿಸ್ಥಿತಿ ಹಿಂಗೆ ಇರಲ್ಲ. ದೇವರು ಅದಕ್ಕೆ ಮಾರ್ಪಡಿಸ್ತಕ್ಕಂಥನಾಗಿದ್ದಾನೆ ಪ್ರೇರೆ. ತಕ್ಕ ಕಾಲದಲ್ಲಿ ಆತನು ಮಾರ್ಪಡಿಸ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಒಣಗಿದ ಎಲುಬುಗಳಿಗೆ ಹೋಗಿ ಹೇಗೆ ಯೆಹೆಜ್ಕೇಲನು ಸುವಾರ್ತೆ ಪ್ರಕಟಿಸಿದಾಗ ಆ ಎಲುಬುಗಳಿಗೆ ಮಾಂಸ ಕಂಡು ಹರಡುಗಳು ನರನಾಡಿಗಳನ್ನು ಬೆಳ್ಕೊಂಡು ಬಂದಿತ್ತು, ಹಾಗೆ ಗೊತ್ತು ನಿನ್ನನ್ನು ಕೂಡ ದೇವರು ಬೆಳೆಸುವುದಕ್ಕೆ ಸಿದ್ಧನಾಗಿದ್ದಾನೆ. ಬಹುಮಾನಕರ ಜೀವಿತ ನಿಂದಾಗಿದ್ದೇನೋ, ದೇವರು ನಿನಗೆ ಬಹುಮಾನಕರವಾಗಿರ್ತಕ್ಕಂಥ ಜೀವಿತವನ್ನು ಕೊಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರಿಯರೇ. ಗ್ಲೋರಿ 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 ಗ್ಲೋರಿ. ಅಯ್ಯ, ನಿನಗೆ ಸ್ತೋತ್ರ ಕರ್ತನೇ, ನಿನಗೆ ಸ್ತೋತ್ರ ದೇವರೇ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಷ್ಟು ಸ್ತೋತ್ರ ಸಲ್ಲಿಸಿದ್ರು ಕೂಡ ಅದು ಕಡಿಮೆ ಆಗಿದೆಯ, ಅದು ಕಡಿಮೆ ಆಗಿದೆ ಕರ್ತನೇ. ಆಕಾಶ ಮಂಡಲವೇ ಆಲಿಸು, ಭೂಮಂಡಲವೇ ನಮ್ಮ ಸ್ವರವನ್ನು ಕೇಳು, ಆಲಿಸಿ ನನ್ನ ಪ್ರಾರ್ಥನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನನ್ನ ಪ್ರಾರ್ಥನೆ ಕೇಳಯ್ಯ. ಇವತ್ತು ನನ್ನ ಶರೀರದ ಬಲಹೀನತೆಗಳಿಂದ ನನ್ನ ಬಿಡುಗಡೆ ನೀನು ಗೊತ್ತುಂಟು ಕರ್ತನೆ. ಎಷ್ಟು ಬಲಹೀನತೆ ಒಳಗೋದನ್ನು ಗೊತ್ತದೇವೆ. ನನ್ನನ್ನು ಸ್ವಸ್ಥತೆ ಮಾಡಿದೇವೆ. ನಾನು ಒಳ್ಳೆಯ ಆರೋಗ್ಯ ಕೊಡಿದ್ದೇವೆ. ಸೇವದಲ್ಲಿ ಬಲವಾಗಿ ನನ್ನನ್ನು ಉಪಯೋಗ ಮಾಡಿಕೊಳ್ಳಬೇಕಾಗ್ತದೆ. ಅಂಧಕಾರ ದುರತನದ ಕೇಳಬೇಡ ದುಷ್ಟಶಕ್ತಿಯಿಂದ ದುಷ್ಟರಿಂದ ನನ್ನನ್ನು ಬಿಡುಗಡೆ ಮಾಡಿ ಇನ್ನೊಂದು ಪ್ರಸನ್ನತೆಯಿಂದ ನಾನು ಬಲಪಡಿಸಬೇಕಾಗ್ತದೆ. ನಿನ್ನ ಅದ್ಭುತ ಶಕ್ತಿಯಿಂದ ನಾನು ತೋರಿಸಬೇಕಾಗ್ತದೆ. ಒಂದು ದೇವರಿಗೆ ನಾನು ಸೇವೆ ಕರ್ತನೆ. ನಿನ್ನ ಚಿತ್ತವೇ ನನ್ನ ಜೀವಿತ ನೆರವೇರಲಿಕ್ಕಾಗ್ತಾನೆ. ನಿನ್ನ ಚಿತ್ತ ಅಂತ ನಾನು ಬಲಪಡಿಸಿದ್ದೇವೆ. ಅಯ್ಯ, ನನಗೆ ಸ್ತೋತ್ರ ಕರ್ತನೆ. ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳಯ್ಯ. ನಿನ್ನ ಮಕ್ಕಳು ಯಾವ ಪ್ರಾರ್ಥನೆ ಮಾಡಿದವರು ಕರ್ತನೆ, ಅವ್ರಿಗೆ ಸತುತ್ತರನ್ನು ಈ ದಿನ ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇವಾಗ ನಿನ್ನವ್ರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮರು, ನಿಮ್ಮ ತಾಯಿ ತಂದೆನೋ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಯಜಮಾನನು, ನಿಮ್ಮ ನೆಂಟರಿಸ್ತರು, ನಿಮ್ಮ ಬಂಧು ಬಳಗದವರು, ಯಾರಾದರೂ ಒಂದು ಬಲಹೀನತೆ ಹರೆಯನು, ಯಾರಾದರೂ ಒಂದು ರೋಗ ವ್ಯಾಧಿಗಳ ಹರೆಯನು, ಕುಡುಕುತನ, ಮೋಸ, ವ್ಯಭಿಚಾರದಲ್ಲಿ ಬಿದ್ದೋಗಿದ್ದಾರೆ ಅನ್ನೋ ಅವ್ರ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡು. ಅವ್ರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡು. ಅವ್ರಿಗೆ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡು. ಉದ್ಯೋಗ ಇಲ್ಲೇನೋ, ಅವರಿಗೆ ಕೈ ಕೆಲಸ ಇಲ್ಲೇನೋ, ವ್ಯಾಪಾರ ಬಿಸ್ನೆಸ್ ಇಲ್ಲೇನೋ,
ಅಥವಾ ಎಷ್ಟು ಆಸ್ತಿ ಇದ್ರೂ ಕೂಡ ಸಮಾಧಾನ ಇಲ್ಲೇನೋ, ಆ ವಿಷಯವಾಗಿ ನೀನು ಪ್ರಾರ್ಥನೆ ಮಾಡುವುದ್ರೆ ನಿನ್ನ ಪ್ರಾರ್ಥನೆ ಕೇಳಿ ದೇವರು ಅವ್ರನ್ನ ರಕ್ಷಿಸ್ತಾನೆ. ಯಾಕಂದ್ರೆ ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿ ಮಾಡೇ ಪದ ಹೇಳಂತೆ. ನಿನಗೆ ಯಾರಾದರೂ ವೈರಿ ಆಗಿದ್ದೀರ ಅವ್ರ ವಿಷಯ ಪ್ರಾರ್ಥನೆ ಮಾಡು. ನಿನ್ನವರೇ ವೈರಿ ಆಗಿದ್ದಿರ್ಬೋದು, ನಿನ್ನವರೇ ನಿನ್ನ ವೈರಿ ಆಗಿ ನಿಂತಿರ್ಬೋದು, ಆದರೆ ಆ ವೈರಿ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡು. ಅವ್ರು ಮಾರ್ಪಡಬೇಕಾಗಿ ನೀನು ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವುದರೆ ದೇವರು ನಿನ್ನವರನ್ನು ಮಾರ್ಪಡಿಸ್ತಾನೆ. ಒಂದು ಆತ್ಮವನ್ನು ಸಂಪಾದನೆ ಮಾಡುವ ಹಾಗೆ ನೀನು ಕಾಣು ಬರ್ತೇವೆ. ಒಂದು ಹಾಳಾಗಿರ್ತಕ್ಕಂಥ ವ್ಯಕ್ತಿ ನಿನ್ನ ಹತ್ತಿರ ಬರ ಏನೋ, ಅವನ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡು. ನಿನ್ನಲ್ಲಿ ಯಾರಾದರ ಕಡಿಮೆ ಆಗಲಂತ ಒಂದು ರೋಗದ ಲಾರ ಏನೋ, ಅವನ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ಒಂದು ಪ್ರಾರ್ಥನೆ ಕೇಳಿ ದೇವರು ರಕ್ಷಿಸ್ತಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವಾಗ ನೀ ಯಾರ ಕೈಯನ್ನು ಹಿಡ್ಕೊಂಡಿದ್ದು ಅವರಿಗಾಗಿ ಪ್ರಾರ್ಥನೆ ಮಾಡು. ಯಾರ ಕೈಯನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದರು ಅವರಿಗಾಗಿ ಪ್ರಾರ್ಥನೆ ಮಾಡು. ಒಂದು ಕ್ಷಣ ಸೋದರನ ಪ್ರಾರ್ಥನೆ ದೇವರು ಕೇಳ್ತಾನೆ. ಸೋದರನ ಪ್ರಾರ್ಥನೆ ದೇವರು ಕೇಳ್ತಾನೆ. ನೀ ಪ್ರಾರ್ಥನೆ ಮಾಡುವಾಗ ನಿನ್ನಿಂದ ಒಂದು ಅದ್ಭುತ ಶಕ್ತಿ ನಿನ್ನ ಒಳಗೆ ಉತ್ಪತ್ತಿ ಆಗಲಿಕ್ಕೆ ಅವಕಾಶ ಇದೆ. ಒಂದು ಅದ್ಭುತ ಶಕ್ತಿ ಉತ್ಪತ್ತಿ ಆಗಲಿಕ್ಕೆ ಅವಕಾಶ ಇದೆ. ನೀನು ಪ್ರಾರ್ಥನೆ ಮಾಡುವಾಗ ಇನ್ನೊಬ್ಬರಿಗೆ ಸ್ವಸ್ಥತೆ ಆಗ್ಲಿಕ್ಕೆ ಅವಕಾಶ ಇದೆ, ಇನ್ನೊಬ್ಬರಿಗೆ ರಕ್ಷಣೆ ಆಗ್ಲಿಕ್ಕೆ ಅವಕಾಶ ಇದೆ, ಇನ್ನೊಬ್ಬರ ಜೀವಿತದಲ್ಲಿ ಅದ್ಭುತ ಆಗ್ಲಿಕ್ಕೆ ಅವಕಾಶ ಇದೆ. ನೀನು ಯಾರು ಕೈ ಹಿಡ್ಕೊಂಡು ದೇವಾ ಈ ಕೈ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ತಾ ದೇವ್ರೆ, ಇವ್ರನ್ನ ಬಲಪಡಿಸಲ್ಲ. ಇವ್ರು ಯಾವ ವಿಷಯ ಬಲಹೀನ ದೇವ್ರೆ ನನಗೆ ಗೊತ್ತಿಲ್ಲ, ನನ್ನ ಬಲಪಡಿಸಕ್ಕಾಗ್ತದೆ. ರೋಗದಲ್ಲಿದ್ದರೆ ವಾಸಿ ಮಾಡಯ್ಯ, ಕಷ್ಟದಲ್ಲಿದ್ದರೆ ಪರಿಹಾರ ಮಾಡದೇವ್ರೆ, ಸಾಲದ ಒಂದು ಬಾಧ್ಯದಲ್ಲಿದ್ದರೆ ಬಿಡುಗಡೆ ಮಾಡಯ್ಯ, ರಕ್ಷಣೆ ಇಲ್ಲದೆ ರಕ್ಷಣೆ ಕೊಡುದೇವ್ರೆ. ಇವರಿಂದ ಅವ್ರ ಕುಟುಂಬ ಅವ್ರ ಸಂತತಿ ಎಲ್ಲ ಇವರಿಗೆ ಆಶೀರ್ವದಿಸಿದರೆ ನೀ ಆಶೀರ್ವಾದ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆ ಎಂದೂ ನಿರರ್ಥಕವಾಗಲು ಸಾಧ್ಯ ಇಲ್ಲ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಕ್ಸಾಮ್ಸ್ ಬರೆದಕ್ಕಂಥ ಮಕ್ಕಳ ವಿಷಯ ಒಂದ್ಸತಿ ನಾವು ಪ್ರಾರ್ಥನೆ ಮಾಡೋಣ. ಎಕ್ಸಾಮ್ಸ್ ಬರೆದಕ್ಕಂಥ ಮಕ್ಕಳು ಟೆಂತಲ್ಲಿ PUC ನಿಂತಿರ್ಬೋದು, ಡಿಗ್ರಿ ನಿಂತಿರ್ಬೋದು, ಅಥವಾ ಯಾವ ಎಕ್ಸಾಮ್ಸ್ ಮಕ್ಕಳು ಬರೆತಕ್ಕಂಥರಾಗಿದ್ದರು ಅವ್ರ ವಿಷಯ ನಾವು ಪ್ರಾರ್ಥನೆ ಮಾಡೋಣ. ದೇವ ಎಕ್ಸಾಮ್ಸ್ ಬರೆತಕ್ಕಂಥ ಮಕ್ಕಳ ವಿಷಯ ನಾವು ಪ್ರಾರ್ಥಿಸ್ತಿರ್ತಾನೆ. ಅವರಿಗೆ ಕ್ವಶನ್ಸ್ ಆನ್ಸರ್ ಕೊಡುವಂಥ ಜ್ಞಾನ ಜ್ಞಾಪಕ ಶಕ್ತಿ ಕೊಡುದೇವ್ರೆ. ಅವ್ರ ಕ್ವಶನ್ಸ್ ಆನ್ಸರ್ ಬರುವಂಥ ಜ್ಞಾನ ಜ್ಞಾಪಕ ಶಕ್ತಿ ಕೊಡುದೇವ್ರೆ. ಅವ್ರು ಅದ್ಭುತವಾಗಿ ಎಕ್ಸಾಮ್ಸ್ ಬರೆದು ಕರ್ತಾನೆ, ಒಳ್ಳೆ ಪರ್ಸೆಂಟೇಜ್ ಲಿಂದ ಪಾಸ್ ಆಗ್ಬೇಕಪ್ಪ ಕರ್ತಾನೆ. ಎಕ್ಸಾಮ್ಸ್ ಬರೆಯುವಾಗ ದೂತರನ್ನು ಕಳಿಸ್ತೇವ್ರೆ ಒಟ್ಟಿಗೆ. ಅಯ್ಯ ನಿನ್ಗೆ ಮಹಿಮೆ ಆಗ್ಬೇಕಪ್ಪ ಕರ್ತಾನೆ. ಹಲ್ಲೆಲೂಯಾ. ಒಂದ್ಸತಿ ನಮ್ಮ ದೇಶಕ್ಕಾಗಿ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯಾಕಂದ್ರೆ ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ನಮ್ಮೊಂದು ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಯಾಕಂದ್ರೆ ನಮ್ಮ ದೇಶ ರಾಜ್ಯವು ಎಷ್ಟು ಕ್ಷೇಮವಾಗಿರ್ತದೋ ಅಷ್ಟು ಅದ್ಭುತವಾಗಿ ನಾವಿರ್ಲಕ್ಕೆ ಅವಕಾಶದ ಪ್ರಿಯರೇ. ಅಯ್ಯ ನಮ್ಮ ದೇಶದಾಗಿರ್ತಕ್ಕಂಥ ನಾಯಕರ ವಿಷಯ ನಾವು ಪ್ರಾರ್ಥಿಸ್ತೇವೆ. ನೀತಿಗಾಗಿ ಆಳ್ವಿಕೆ ಮಾಡ್ತಕ್ಕಂಥ ನಾಯಕರನ್ನು ಕೊಡುತ್ತೇವೆ. ಇನ್ನು ಅಧಿಕವಾಗಿ ಬಡವರ ಮೇಲೆ, ದೀನರ ಮೇಲೆ, ದಲಿತರ ಮೇಲೆ ಕರ್ತಾನೆ. ಅಯ್ಯ ಏನು ಇಲ್ಲದರ ಮೇಲೆ ದೃಷ್ಟಿ ಇಟ್ಟು ಅವ್ರಿಗೆ ಉನ್ನತ ಸ್ಥಾನ ತರುವಾಗ ಕೃಪೆ ತೋರಿಸಯ್ಯ. ಸರಿ ಸಮನೆಯಿಂದ ಆಳ್ವಿಕೆ ಮಾಡ್ತಕ್ಕಂಥವ್ರು ಬೇಕಪ್ಪ ದೇವ್ರೆ. ಇಂಥೊಂದು ಕಾರ್ಯ ಮಾಡಪ್ಪ ದೇವ್ರೆ. ಅಯ್ಯ ಸೈನಿಕರ ವಿಷಯ ನಾವು ಪ್ರಾರ್ಥಿಸ್ತೇವೆ. ಬಾರ್ಡರ್ ಮೇಲೆ ನಮಗಾಗಿ ನಮ್ಮ ದೇಶವನ್ನು ಕಾಯ್ದುಕೊಂಡರಾಗಿರ್ತದೆ ದೇವ್ರೆ. ಸೈನಿಕರ ವಿಷಯ ನಾವು ಪ್ರಾರ್ಥಿಸ್ತೇವೆ. ಅಯ್ಯ ನೀವು ಬಲಪಡಿಸ್ತೇವೆ. ಅವ್ರ ಪಕ್ಷವಾಗಿದ್ದು ಕಾರ್ಯ ಮಾಡು. ಪೊಲೀಸ್ ಅಧಿಕಾರ ವಿಷಯ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಒಳ್ಳೆ ಕಾರ್ಯಗಳಿಂದ ಅವರನ್ನು ತುಂಬಿಸಿದ್ದೇವ್ರೆ. ಜಡ್ಜ್ಗಳಿಗೆ ವಕೀಲರಿಗೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನೋಡಿ ನ್ಯಾಯ ತೀರಿಸುವ ಹಾಗೆ ಕೊಡ್ಬೇಕು. ಸ್ವಲ್ಪ ಅನ್ಯಾಯವಾಗಿ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯವಾಗಿ ಜಡ್ಜ್ಮೆಂಟ್ ಕೊಡುವಾಗ ತೋರಿಸಿದ್ದಾಗಿ ಎಲ್ಲರೂ ನಾವು ಪ್ರಾರ್ಥಿಸ್ತೇವೆ. ವೈದ್ಯರಿಗೆ ನಾವು ಪ್ರಾರ್ಥಿಸ್ತೇವೆ. ಯಾವ ರೋಗಿಗಳಿಗೆ ಯಾವ ಔಷಧಿ ಕೊಟ್ಟರು ಗುಣ ಹೊಂದ್ತಾರೋ ಅಂತ ಔಷಧ ಕೊಡುವ ಹಾಗೆ ವೈದ್ಯರನ್ನು ಬಲಪಡಿಸಬೇಕಾಗ್ತದೆ. ವೈದ್ಯರನ್ನು ಬಲವಾಗಿ ಉಪಯೋಗ ಮಾಡ್ಬೇಕಂತಾನೆ. ವೈದ್ಯರ ಕೆಲವು ಸರ್ತಿ ಅನ್ನ ಇಲ್ಲದೆ ಕರ್ತಾನೆ, ನಿದ್ರೆ ಇಲ್ಲದೆ ಕೂಡ ಕೆಲವು ಸರ್ತಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥರಾಗಿರ್ತಾರೆ. ವೈದ್ಯರನ್ನು ಬಲಪಡಿಸಬೇಕಾಗ್ತಾನೆ. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಸ್ಥಾನಕ್ಕಿರ್ತಕ್ಕಂಥ ವೈದ್ಯರು ಬೇಕಪ್ಪ ಕರ್ತನೆ. ಕೊಂಡಾಡಿಸಿದ್ದೇವೆ ಅಯ್ಯ. ಸೇವಕರಿಗೆ ನಾವು ಪ್ರಾರ್ಥಿಸ್ತೇವೆ. ಇನ್ನೊಂದು ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಸೇವಕರ ವಿಷಯ ನಾವು ಪ್ರಾರ್ಥಿಸ್ತೇವೆ. ಇವ್ಯಾಂಜಲಿಸ್ಟ್ಗಳ ವಿಷಯ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಬಲಪಡಿಸಯ್ಯ ದೇವ್ರೆ. ಅಯ್ಯ ಬಲಪಡಿಸು. ಯಾಕಂದ್ರೆ ಒಂದು ಪಾಪದಲ್ಲಿ ಬಿದ್ದಂತ ಮನುಷ್ಯನು ತಿರುಗತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ ದೇವ್ರೆ. ಆದ್ರೆ ಮೊಂಡತನಕ್ಕೆ ಕೂಡ ಅನೇಕ ಜನ ಇರ್ತಾರೆ ದೇವ್ರೆ. ಅಂತರನ್ನು ಮಾರ್ಪಡಿಸ್ತಕ್ಕಂಥದ್ದು ಕೂಡ ಬಹಳಷ್ಟು ಅವಶ್ಯಕತೆ. ನಿನ್ನ ಸೇವಕರನ್ನು ಬಲವಾಗಿ ಉಪಯೋಗ ಮಾಡ್ಕೋ ದೇವ್ರೆ. ನಿನ್ನ ಸೇವಕರನ್ನು ಬಲವಾಗಿ ಉಪಯೋಗ ಮಾಡ್ಕೊಳ್ತಾನೆ. ಅನೇಕ ಸಭೆಗಳು ಕಟ್ಟಲ್ಪಡಲಿ ದೇವ್ರೆ.
ಅನೇಕ ಹೃದಯಗಳು ಕಟ್ಟಲ್ಪಡ್ಲಿ ಕರ್ತನೆ. ಅನೇಕ ಯೌವನಸ್ಥರ ಕುಟುಂಬಗಳು ಕಟ್ಟಲ್ಪಡ್ಲಿ ದೇವ್ರೆ. ಅನೇಕ ಯೌವನಸ್ಥರ ಹೃದಯಗಳು ಕಟ್ಟಲ್ಪಡ್ಲಿ ದೇವ್ರೆ. ಅಯ್ಯ, ಸೇವಕರನ್ನು ಉಪಯೋಗ ಮಾಡ್ಕೊಳ್ತಾನೆ. ಸೇವಕರ ಕುಟುಂಬಕ್ಕೆ ಯಾವ ಅವಶ್ಯಕತೆ ಇರ್ತದೇವ್ರೆ ಅದನ್ನು ಪೂರೈಸಿದೇವ್ರೆ. ಅನೇಕ ಸೇವಕರು ರೋಗ ವ್ಯಾಧಿ ನರಳಾಡ್ತದೆ ಕಾಡ್ತಾನೆ. ಅನೇಕ ಸೇವಕರು ಸಹಾಯ ಇಲ್ಲದೆ ಅಯ್ಯ ನಮ್ಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ಇನ್ನು ನಾವು ಸ್ವಲ್ಪ ಸೇವೆ ಮಾಡೋದು ನಮ್ಮ ಅವಶ್ಯಕತೆ ಉಂಟು ದೇವ್ರೆ ಎಂಬುದಾಗಿ ನಿನ್ನಲ್ಲಿ ಮೊರೆಯಿಡ್ತಕ್ಕಂಥವ್ರಾಗಿದ್ದ ದೇವ್ರೆ. ಅಂಥ ಸೇವಕರನ್ನು ನೀನು ಪ್ರೋತ್ಸಾಹಪಟ್ಟು ಬಲವಾಗಿ ಕರ್ತನಿಸುವಂತೆ ಪ್ರಕಟಿಸುವಾಗೆ ನೀನು ಕೃಪೆ ತೋರಿಸಯ್ಯ. ಎಲ್ಲ ನಿನ್ನಯ ಕೃಪೆಯಲ್ಲವೇ ಬೇರೆ ಏನಿಲ್ಲ. ಓ యేసయ్య, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲವೇ ಬೇರೆ ಏನಿಲ್ಲ. ಓ యేసయ్ಯ, ಕೃಪೆಯೇ ಎಲ್ಲ ನಿನ್ನಯ ಕೃಪೆ. ಎಲ್ಲಪ್ಪನ ಸಾಲುವಂತೆ ಕೃಪೆಯೇ ಎಲ್ಲ ನಿನ್ನಯ ಕೃಪೆ. ಹೌದಯ್ಯ, ಎಲ್ಲವೂ ನಿನ್ನ ಕೃಪೆ ಆಗಿದೆ ದೇವ್ರೆ. ನಿನ್ನ ಕೃಪೆ ಇಲ್ಲದೆ ಏನು ಇಲ್ಲ ದೇವ್ರೆ. ನಿನ್ನ ಕೃಪೆಯಿಂದ ನಮ್ಮನ್ನು ಬಲಪಡಿಸು ಕರ್ತನೆ. ಇವತ್ತು ಎಷ್ಟು ಜನ ಅಯ್ಯ
ಕೃಪೆಯಿಂದ ದೇವರನ್ನು ತುಂಬಿಸಬೇಕಾಗಿ ಪ್ರಾರ್ಥನೆ ಮಾಡೋದ್ರೆ ದೇವರು ಗೊತ್ತೆ ಅದನ್ನ ಕೃಪೆಯಿಂದ ತುಂಬಿಸಬೇಕಾಗಿದ್ದಾನೆ. ನೀನು ಪ್ರಾರ್ಥನೆ ಮಾಡುವಾಗ ಅಧಿಕವಾಗಿ ದೇವರನ್ನು ಬಲಪಡಿಸಿಕೊಂಡನಾಗಿದ್ದಾನೆ. ನಿನ್ನ ಪ್ರಾರ್ಥನೆ ಎಂದು ವ್ಯರ್ಥವಾಗಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಅಯ್ಯ ನಿನಗೆ ಸ್ತೋತ್ರ, ನಿನಗೊಬ್ಬನಿಗೆ ಸ್ತೋತ್ರ ದೇವರೇ, ನಿನಗೊಬ್ಬನಿಗೆ ಸ್ತೋತ್ರ ಕರ್ತನೇ.
ಕೃಪೆ ಅಲ್ಲವೇ ಬೇರೆ ಏನಿಲ್ಲ. ಓ యేసయ్య. ಇನ್ನೊಂದ್ ಸರ್ತಿ. ನಾ ಜೀವಿಸುತ್ತಿರುವುದು ನಿನ್ನ ಕೃಪೆ ಅಲ್ಲವೇ ಬೇರೆ ಏನಿಲ್ಲ. ಓ యేಸಯ್ಯ. ಯೇಸುವೇ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ದೇವರೇ. ನಾವು ಜೀವಿಸುತ್ತಿರುವುದು ಕೂಡ ಅದು ನಿನ್ನ ಕೃಪೆಯ ಸೇವೆದ ಭಾರವನ್ನಿಟ್ಟು ದೇವರೇ ನನ್ನನ್ನು ನಮ್ಮೆಲ್ಲರಿಗೂ ಇವತ್ತು ಆಲಯದಲ್ಲಿ ನೀವು ಕರ್ಕೊಂಡು ಬಂದಿದ್ದೆಯ ನಿನಗೆ ಸ್ತೋತ್ರ. ಇದು ನಿನ್ನ ಒಂದು ಕೃಪೆನೇ ಹಬ್ಬ ಕರ್ತನೆ. ನಿನ್ನ ಕೃಪೆ ಎಲ್ಲಿಲ್ಲವೋ ಅಲ್ಲಿ ಬಲಹೀನತೆ ಅದ ದೇವರೇ. ನಿನ್ನ ಕೃಪೆ ಎಲ್ಲದನೋ ಅಲ್ಲಿ ಬಲ ಶಕ್ತಿ ಸಾಮರ್ಥ್ಯ ದೇವರೇ. ಎಲ್ಲಿ ಬಲಹೀನರನ್ನು ಅಲ್ಲೇ ನಿನ್ನ ಕೃಪೆ ಅಧಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದಾಗಿದೆ ದೇವರೇ. ಯಾಕಂದ್ರೆ ನೀನು ಬಿದ್ದಂಥವರಿಗೆ ಎತ್ತುವರೆಗೂ ಬಂದಿದೆಯ. ನೀನು ಪಾಪ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದೆಯ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸಿದ ದೇವರೇ. ನಿನ್ನ ಕೃಪೆಯಿಂದ ಪ್ರತಿಯೊಬ್ಬರನ್ನು ತುಂಬಿಸಯ್ಯ. ನಿನ್ನ ಕೃಪೆಯಿಂದ ಪ್ರತಿಯೊಬ್ಬರನ್ನು ಬಲಪಡಿಸು ದೇವರೇ. ಯಾರ್ಯಾರು ದೇವರೇ ಬಲಹೀನರಾಗಿದ್ದರು ದೇವರೇ, ಇವತ್ತು ಅವ್ರ ಕೀಲೆಲುಬುದಲ್ಲಿ ಅವ್ರ ಮಾಂಸ ಕಂಡ್ರ ಹರಡುಗಳಲ್ಲಿ ಬಲ ಶಕ್ತಿ ಸಾಮರ್ಥ್ಯ ತುಂಬಲ್ಪಡಲಿ ದೇವರೇ. ಅದು ನಿನ್ನಿಂದ ತುಂಬಲ್ಪಡಲಿ. ಅದು ನಜರೇತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇವಾಗಲೇ ತುಂಬಲ್ಪಡಲಿ. ಯಾರ್ಯಾರು ಶರೀರದಲ್ಲಿ ಏನಾದರೂ ಒಂದು ಪಾರ್ಟ್ಸ್ ಡ್ಯಾಮೇಜ್ ಆಗಿದ್ದರೆ ಅದು ಹೊಸದಾಗಿ ಮಾರ್ಪಡ್ಬೇಕು ನಜರೇತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅದು ಹೊಸದಾಗಿ ಮಾರ್ಪಡಿಸ್ಬೇಕು ನಜರೇತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಯಾರಿಗಾದರೂ ಅಂಧಕಾರ, ಭಾನಮತಿ, ಮಾಟಮಂತ್ರ ಶಕ್ತಿ, ದುರಾತ್ಮ ಪೀಡಿಸ ಶೋಧಿಸ್ತಕ್ಕಂಥ ಆತ್ಮಗಳಿಂದ ಬಂಧಿಸಲ್ಪಟ್ಟು ನಾನಾ ವಿಧವಾಗಿ ಸಮಸ್ಯೆಗೆ ಒಳಗಾಗಿದ್ದರೆ ಅಯ್ಯ ನಾನು ಪ್ರಾರ್ಥಿಸ್ತಾ ಆನಾಡು ಎಲಿಯ ಪ್ರಾರ್ಥಿಸುವಾಗ ಆಕಾಶದಿಂದ ಬೆಂಕಿಯನ್ನು ಸುರಿಸಿದ, ಕಲ್ಲು ಕಟ್ಟಿ ನೀರು ಮಾಂಸ ಕರ್ತನೆ ಬೂದಿ ಸಮಾನ ಮಾಡಿ ಹರಿವಾಗೆ ಮಾಡಿದ ಕರ್ತನೆ. ಅದೇ ಒಂದು ಬೆಂಕಿಡಿದು ಬರ್ಬೇಕು ನಜರೇತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅದೇ ಒಂದು ಬೆಂಕಿಡಿದು ಬರ ನಜರೇತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಆ ಅಂಧಕಾರ ಮೇಲೆ, ಆ ಭಾನಮತಿ ಮೇಲೆ, ಆ ದುರಾತ್ಮ ಶಕ್ತಿ ಮೇಲೆ, ಆ ಸೈತನ ಅಧಿಕಾರ ಮೇಲೆ, ಆ ಹಾನಾಶ ಮಾಡ್ತಕ್ಕಂಥ ಅಧಿಕಾರ ಮೇಲೆ ಆ ಬೆಂಕಿ ಆಗ್ತವೆ ನಜರೇತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಬೆಂಕಿ ಆಗ್ತವೆ ನಜರೇತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅದು ಸುಟ್ಟು ನಾಶ ಮಾಡ್ತೇವೆ ಕರ್ತನೆ. ಇನ್ನು ನಿನ್ನ ಮಕ್ಕಳಿಗೆ ಅದು ಕಾಡಿಸುವುದಕ್ಕಾಗಲಿ ಪೀಡಿಸುವುದಕ್ಕಾಗಲಿ ಸೋಲಿಸಲಿಕ್ಕೆ ಅವಕಾಶ ಇಲ್ಲ ದೇವರೇ. ನಿನ್ನ ಒಂದು ಅದ್ಭುತ ಶಕ್ತಿಯಿಂದ ನಿನ್ನ ಕಾರ್ಯ ಮಾಡು ದೇವರೇ. ಹಲ್ಲೆಲೂಯಾ, ಗ್ಲೋರಿ ಗ್ಲೋರಿ. ಚಪ್ಪಲಿ ತಟ್ತಾ ನಾವು ದೇವರಿಗೆ ಸ್ವಾಗತಿಸೋಣ. ಅಯ್ಯ ದೇವ ನನ್ನ ಕೊಟ್ಟಿದ್ದೆಲ್ಲ ಪ್ರಾರ್ಥಿಸಿ. ಅಯ್ಯ ನನ್ನ ಒಳಗೆ ಬಾ ದೇವರೇ, ನನ್ನ ಬಲಪಡಿಸಿ ಅಂತ ಪ್ರಾರ್ಥಿಸಿ. ಇದು ಈ ರೋಗದ ನರಳಾಗ್ತದೆ ದೇವರೇ, ನನ್ನ ಸ್ವಸ್ಥತೆ ಮಾಡಯ್ಯ ಅಂತ ಪ್ರಾರ್ಥಿಸಿ. ಇದು ದೇವರ ಆತ್ಮವನ್ನು ಸೃಷ್ಟಿಸಿದ್ದಾನೆ. ದೇವರು ತನ್ನ ಪರಿಶುದ್ಧ ಆತ್ಮವನ್ನು ಕಳಿಸಿ ನಿಮ್ಮನ್ನು ಗುಣಪಡಿಸಲಿದ್ದಾನೆ. ಪರಿಶುದ್ಧ ಆತ್ಮನೇ ನಿಮ್ಮನ್ನು ಸ್ವಾಗತಿಸ್ತೇವಯ್ಯ, ನಿಮ್ಮನ್ನು ಸ್ವಾಗತಿಸ್ತೇವಯ್ಯ. ಯಾರ್ಯಾರು ಕಲಿತಕ್ಕಂಥರಾಗಿದ್ದಾರೆ ದೇವರೇ, ಅವ್ರ ಒಳಗೆ ಬಂದವ್ರಿಗೆ ಗುಣಪಡಿಸಯ್ಯ, ಅವ್ರ ಸ್ವಸ್ಥತೆ ಮಾಡಯ್ಯ, ಅವ್ರ ಬಿಡುಗಡೆ ಆರೋಗ್ಯ ಭಾಗ್ಯ ಕೊಡಯ್ಯ. ನಿನ್ನ ಅದ್ಭುತ ಶಕ್ತಿ ತುಂಬಿಸಬೇಕಾಗ್ತದೆ. ನಾವೆಲ್ಲರೂ ಬರುವವರೆಗ ಬಲವಾಗಿ ಸಿದ್ಧವಾಗಿರುವಾಗ ನಮ್ಮ ಕೃಪೆ ತೋರಿಸಯ್ಯ. ಅಯ್ಯ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಕರ್ತನೆ. ಇವತ್ತು ನಮ್ಮೆಲ್ಲರನ್ನು ಮುಟ್ಟಿದ ಅಯ್ಯ ನಿಮಗೆ ಸ್ತೋತ್ರ. ನಿಮ್ಮ ಪರಿಶುದ್ಧ ಆತ್ಮದಿಂದ ನಮ್ಮನ್ನು ಬಲಪಡಿಸಲಿಕ್ಕೆ ನಿಮಗೆ ಸ್ತೋತ್ರ. ಯಾರ್ಯಾರು ಯಾವ ಸಂಕಟದಿಂದ ಶೋಧನೆಗಳನ್ನು ಬಂದಿದ್ದಾರೆ ಅವ್ರ ಸಂಕಟ ಶೋಧನೆಯಿಂದ ಅವರು ಬಿಡುಗಡೆ ಮಾಡೋದಕ್ಕಾಗಿ ಸ್ತೋತ್ರ. ಅಯ್ಯ ಒಬ್ಬೊಬ್ಬರು ಒಂದೊಂದು ವಿಚಾರವಾಗಿ ಕರ್ತಾನೆ. ಅಯ್ಯ ನಿನ್ನ ವಿಚಾರದಲ್ಲಿ ಮಕ್ಕಳು ತುಂಬಿಸಬೇಕಾಗ್ತದೆ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಇವತ್ತು ಅನೇಕ ಅದ್ಭುತ ನಮ್ಮ ಜೀವಿತದಲ್ಲಿ ಆರ್ಧನದಲ್ಲಿ ನಮ್ಮನ್ನು ಮಾಡಿದಕ್ಕಾಗಿ ಸ್ತೋತ್ರ. ಇವತ್ತು ಸೋತೋಗಿರ್ತಕ್ಕಂಥ ವ್ಯಕ್ತಿಗಳನ್ನು ಅವ್ರಿಗೆ ಮೇಲಕ್ಕೆ ಎತ್ತಿದ ಯಾರಿಗೆ ಸ್ತೋತ್ರ ಸಲ್ಲಿಸ್ತಿದ್ದಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯಾರಿಗೆ ಸ್ತೋತ್ರ. ಇವತ್ತು ಅನೇಕ ವಿಷಯ ನಾವು ಪ್ರಾರ್ಥನೆ ಮಾಡಿದ್ದೇವೆಯ, ನಮ್ಮೊಂದು ಪ್ರಾರ್ಥನೆ ನೀನು ಕೇಳಿಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕಣ್ಣೆ ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಹೋಗ್ತಿದ್ದೇವೆ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯಗಳು
ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಾಗಿದ್ದ ಕರ್ತನೆ, ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ ಜ್ಞಾನದಿಂದ ತುಂಬಿಸೆಯ. ಅಯ್ಯ ವಾಕ್ಯದವಾಗಿ ನೀನು ಮೊದಲು ಮಾತಾಡಿ, ನನ್ನ ಬಾಯಿ ತುಟಿ ತುಟಿ ನಾಲ್ಕು ಹೇಳ್ತಾನೆ ನಿಮ್ಮೆಲ್ಲರಿಗೆ ಮಾತಾಡಯ್ಯ. ನೀನು ಮಾತಾಡೋದ್ರೆ ನಾವು ಬದುಕೊಂಡಿಲ್ಲ ಸಾಧ್ಯ ಇದೆ. ಎಸಪ್ಪ ನೀವು ಬರುವರೆ ನಾವು ಸಿದ್ಧವಾಗಿಲ್ಲಕ್ಕೆ ಅವಕಾಶ ಇದೆ ಕರ್ತನೆ. ಪವಿತ್ರಾತ್ಮ ದೇವರೇ, ಇವತ್ತು ಈ ಆಲಯದಲ್ಲಿದ್ದು ನನ್ನೊಳಗಿದ್ದು ನನಗೆ ನಮ್ಮೆಲ್ಲರಿಗೂ ಅದ್ಭುತವಾಗಿ ಮಾತಾಡ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸ್ತಕ್ಕಂತಾನೆ. ಹಾಗೆ ಮಾಡಿ ಸ್ತೋತ್ರ. ಇವತ್ತು ನಮ್ಮೆಲ್ಲರ ಆತ್ಮ ಪ್ರಾಣ ಶಿರಸ್ತಗೊಪ್ಪಿಸ್ಕೊಂಡಿದ್ದೇವೆ. ವಾಕ್ಯದಲ್ಲಿ ಸಹ ನನಗೆ ನಮ್ಮೆಲ್ಲರಿಗೆ ಮಾತಾಡೋಕ್ಕಾಗಿ ಸ್ತೋತ್ರ. ನಂತರ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನನ್ನ ವರ್ಷಿಕ. ಆಮೇನ್, ಆಮೇನ್, ಆಮೇನ್. ನಿಮಗೆ ಯಾವಾಗ ಬಲಹೀನತೆಯಿಂದ ನಿಮ್ಮನ್ನು ಮೇಲಕ್ಕೆ ಎತ್ತಿದನಲ್ಲ, ಅದು ದೇವರು ಮಾಡಿರ್ತಕ್ಕಂಥ ಕೃಪೆ ಅಲ್ಲ. ಅದಕ್ಕಾಗಿ ಆ ಕ್ರಿಯೆಗಳು ಮಾಡಿ ತೋರ್ಬರ್ಬೇಕು. ಸ್ವಸ್ಥತೆ ಹೊಂದಿಕೊಂಡು, ಬಿಡುಗಡೆ ಹೊಂದಿಕೊಂಡು, ಆ ಸ್ವಸ್ಥತೆ ಬಿಡುಗಡೆ ಬೇರೆ ವ್ಯರ್ಥವಾಗಿರ್ತಕ್ಕಂಥ ಕೆಲಸದಲ್ಲಿ ನೀವು ಉಪಯೋಗ ಮಾಡಬಾರ್ದು. ನಿಮಗೆ ಸ್ವಸ್ಥತೆ ಮಾಡಿಲ್ಲ, ಅಥವಾ ನಿಮ್ಮ ಮಕ್ಕಳಿಗೆ ಸ್ವಸ್ಥತೆ ಮಾಡಿಲ್ಲ, ನಿಮ್ಮ ಕುಟುಂಬದಲ್ಲಿ ಯಾರಿಗೊಬ್ಬರಿಗೆ ದೇವರು ಸ್ವಸ್ಥತೆ ಮಾಡಿಲ್ಲ, ಅದು ಸ್ವಸ್ಥತೆ ಮಾಡಿರುವಾಗ ಅದನ್ನು ಮಾಡಬೇಕು, ಸ್ಪಿರಿಟ್ ಆಗಿ ಹೊರ ನಡೆಸಬೇಕಾದ್ರೆ ದೇವರು ನನ್ನ ಜೀವನದಲ್ಲಿ ಅದ್ಭುತ ಮಾಡಿ ಎಂಬುದಾಗಿ ನೀವು ಸಾಧ್ಯವಾದಷ್ಟು ಯಾರಂತೆ ದೇವರು ಅದ್ಭುತ ಮಾಡಿನೋ ಆ ದೇವ್ರ ವಿಷಯವಾಗಿ ನೀವು ಅನೇಕ ಸ್ಥಳದಲ್ಲಿ ನೀವು ಸಾಕ್ಷಿ ಕೊಡ್ತಕ್ಕಂಥರಾಗಬೇಕು. ದೇವ್ರು ನಾನು ಇಂಥ ಹುದ್ದೆ, ನಾನು ಪರಿಸ್ಥಿತಿ ಹೆಂಗಿತ್ತು, ನಾನು ದೇವರ ವಿಷಯವಾಗಿ ಅದ್ಭುತ ಮಾಡಿದ್ದಾನೆ, ಹೀಗೆ ನಾನು ಸ್ವಸ್ಥತೆ ಮಾಡಿದ್ದಾನೆ, ಹೀಗೆ ನಾನು ಗುಣಪಡಿಸಿದ್ದಾನೆ, ಅದಕ್ಕಾಗಿ ನಾನು ಮಾರ್ಪಟ್ಟಿದೆ, ಇವತ್ತು ನಾನು ಜೀವಿಸ್ತಕ್ಕಂಥನಾಗಿದೆ ದೇವರಿಗಾಗಿ ಎಂಬುದಾಗಿ ನಿಮ್ಮ ಒಂದು ಪ್ರಾರ್ಥನೆ, ಒಂದು ವಿಜ್ಞಾಪನೆ, ನಿಮ್ಮದೊಂದು ಸಾಕ್ಷಿ ಬಲವಾಗದ ಸ್ಪಿರಿಟ್ ಆಗಬೇಕು ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಥರವಾಗಿ ನಿಮ್ಮ ಜೀವನ ಇರುವುದರೆ ಎಷ್ಟೋ ಒಂದು ಉತ್ತಮ. ದೇವರ ಉದ್ದೇಶ ಬೇರೆಯೇ, ಮನುಷ್ಯನ ಉದ್ದೇಶನೇ ಬೇರೆ ಇರ್ತದೆ. ಅದಕ್ಕೆ ಪ್ರಲಾಪಗಳು ಅದರ 3ನೇ ಅಧ್ಯಾಯ 31ನೇ ವಚನ ಹೋದರೆ ಸಾಕು. ಏನಂತ? ಕರ್ತನು ಸದಾಕಾಲಕ್ಕೂ ಬಿಟ್ಟು ಬಿಡುವವನು ಅಲ್ಲ. ಏನ್ರಿ ಬಿಡ್ತಾನಂತ? ದೇವರು ಬಿಡ್ತಾನಂತ? ದೇವರು ಸದಾ ಕಾಲಕ್ಕೂ ನಮ್ಮನ್ನು ಹಿಡಿದುಕೊಂಡು ಹಿಂಬಾಲಿಸಿ ನಮ್ಮ ನಡೆಸ್ತಕ್ಕಂಥ ಮಕ್ಕಳಿದೆ. ಬಿಟ್ಟು ಬಿಡ್ಲಕ್ಕೆ ಚಾನ್ಸಸ್ ಇಲ್ಲ. ಭಾಳ ಜನ ಅಂತಾರೆ ದೇವ್ರು ನಮಗೆ ಬಿಟ್ಕೊಟ್ಟಾನ. ಅಯ್ಯ, ದೇವ್ರು ನಿಂಗೆ ಬಿಟ್ಕೊಟ್ಟಿಲ್ಲ, ನೀನು ದೇವ್ರಿಗೆ ಬಿಟ್ಕೊಟ್ಟಿಲ್ಲ ಅಂತದ. ದೇವ್ರು ನಿನಗೆ ಬಿಟ್ಟಿಲ್ಲ, ದೇವ್ರಿಗೆ ನೀನು ಬಿಟ್ಕೊಟ್ಟು ಮಾಡಲ್ಲಂಥ ಒಂದು ಕಾರ್ಯಗಳು, ಮಾಡಲ್ಲಂಥ ಒಂದು ಕ್ರಿಯೆಗಳನ್ನು ನೀನು ಮಾಡಿ ಬೇರೆ ಬೇರೆ ಎಕ್ಕಡೋ ಎಲ್ಲೆಲ್ಲೋ ಅಗಳಾಡಿ ದೇವರೇ ಅಂತ ಹುಡುಕಿದ್ರೆ ದೇವ್ರು ಸಿಗ್ತಾನೇನ್ರಿ? ನೀ ಎಲ್ಲಿ ಹುಡುಕಿದ್ರು, ಎಲ್ಲಿ ಸಿಗ್ತಾನೆ ಅಲ್ಲೇ ಹುಡುಕಿದ್ರೆ ದೇವರೇ ಸಿಗ್ತಾನೆ. ಎಲ್ಲ ಕಡೆ ದೇವರೇನ, ಭೂಲೋಕದ ಈ ಕೋಣೆ ಆ ಕೋಣೆ ಹೋಗಿ ದೇವರೇನ, ಆಕಾಶ ಎತ್ತರಕ್ಕೆ ಹೋಗಿ ದೇವರೇನ. ಎಲ್ಲೋದ್ರು ದೇವ್ರು ನೀನೇ ಇದ್ದಿ, ಎಲ್ಲೋದ್ರು ಕೂಡ ದೇವರನ್ನ ಪ್ರೇಮ. ದುಷ್ಟನು ಎಷ್ಟೋ ಒಂದು ನೀತಿವಂತನಿಗೆ ಶೋಧನೆ ಮಾಡ್ಲಿಕ್ಕಾಗಿ ಪ್ರಯತ್ನಪಟ್ಟು ನೀತಿವಂತನಿಗೆ ಹಾಳು ಮಾಡ್ಬೇಕೆಂಬುದಾಗಿ ಬೀದರ್ದಾಗ ಹುಡುಕ್ತಾನಂತ. ಬೀದರ್ದಾಗ ಹುಡುಕಿದ್ರೆ ಬೀದರ್ದಾಗ ದೇವರೇನಂತ ನೀತಿವಂತನ ಬಲ್ಲಿ. ಬಾಲ್ಜಿಗೆ ಹೋಯ್ತಾನಂತ. ಬಾಲ್ಜಿಗೆ ಹೋದ್ರು ಕೂಡ ಅಲ್ಲಿ ಕೂಡ ನೀತಿವಂತನ ಬಲ್ಲಿ ದೇವರೇನ. ಬಸವ ಕಲ್ಯಾಣಕ್ಕೆ ಹೋಯ್ತಾನಂತ, ಅಲ್ಲಿ ಕೂಡ ನೀತಿವಂತನ ಬಲ್ಲಿ ಹತ್ತಿರ ದೇವರೇನ. ಹುಬ್ನಾಬಾದ್ ಹೋದ್ರೆ ದೇವರೇನ, ಹೈದ್ರಾಬಾದ್ ಹೋಗ್ಯಾನ ದೇವರೇನ, ಮುಂಬೈ ಹೋಗ್ಯಾನ ದೇವರೇನ. ಸಮುದ್ರದಾಗ ಜಹಾಜಿನ ಒಂದು ವ್ಯಕ್ತಿ ನಡೆದನಂತ ನೀತಿವಂತನು. ಆ ನೀತಿವಂತನ ಬಲ್ಲಿ ಹೋದ್ರು ಕೂಡ ಆ ಸಮುದ್ರದ ಕೂಡ ದೇವರೇನ. ಆಕಾಶದ ಗುಬರ್ದಾಗ ಹುಡುಕ್ತಾನ, ಗುಬರ್ದಾಗ ಹಣ ನೋಡ್ರೆ ಅಂತ ಹೇಳಿದಾಗ ಆ ಗುಬರ್ದ ಕೂಡ ಒಂದು ವ್ಯಕ್ತಿ ಹುಡುದನಂತ. ಆ ಗುಬರ್ದ ಕೂಡ ಸೈತಾನ ಹೋದ ಕೂಡ ಅಲ್ಲಿ ಕೂಡ ಆ ನೀತಿವಂತನ ಬಳಿ ಯಾರು ಅಂತ ದೇವರೇನ. ನೀತಿವಂತನೇ, ನೀನು ಎಲ್ಲಿದ್ದರೂ ಕೂಡ ನಿನ್ನೊಟ್ಟಿಗೆ ದೇವರನ. ನೀ ಯಾವ ಸ್ಥಳದಲ್ಲಿದ್ದಿ ಆ ಸ್ಥಳದಲ್ಲಿ ದೇವರನ. ನೀತಿವಂತನೇ, ನೀ ಯಾವಾಗ ಸ್ಥಳಕ್ಕೆ ಹೋಗ್ತಿ ಆ ಸ್ಥಳಕ್ಕೆ ದೇವರು ಶುರು ಮಾಡ್ತಾನೆ. ಅದು ನಿನ್ನ ಮುಖಾಂತರ. ನಿನ್ನಿಂದ ದೇವರಿಗೆ ಅನೇಕ ಕೆಲಸ ಅದ, ನಿನ್ನಿಂದ ದೇವರಿಗೆ ಅನೇಕ ಒಂದು ಕಾರ್ಯಗಳವ. ಹಳೆ ಕಾರ್ಯಗಳು ದೇವರು ಮಾಡಲ್ಲ, ಹೊಸ ಕಾರ್ಯಗಳು ಮಾಡ್ತಾನೆ. ಹಳೆದನ್ನು ತೆಗೆದಾಕ್ತಾನ, ಹೊಸದಾಗಿ ದೇವರು ಕಾರ್ಯ ಮಾಡ್ತಾನೆ. ನೀತಿವಂತನು ಎಲ್ಲೋದ್ರೂ ಕೂಡ ನೀತಿವಂತನೇ. ಅದಕ್ಕೆ ನೀತಿವಂತನ ತಲೆಯನ್ನು ಎತ್ತಲ್ಪಡ್ತದೆ ಪ್ರೇರೆ. ನೀತಿವಂತನ ದೃಷ್ಟಿ ಅತಿ ವೇಗವಾಗಿ ಕೆಲಸ ಮಾಡ್ತದೆ ಪ್ರೇರೆ. ನೀತಿವಂತನ ಆಲೋಚನೆ ಅತಿ ವೇಗವಾಗಿ ಕೆಲಸ ಮಾಡ್ತದೆ. ನೀತಿವಂತನ ಒಂದು ಮನಸ್ಸು, ಹೃದಯ ದೇವರಿಗೆ ಹತ್ತಿರವಾಗಿದ್ದೇನೆ. ಕಾರಣ ಸೈತನನು ನೀತಿವಂತನ ಹುಡುಕ್ಲಕ್ಕೆ ಹೋದ ಹಾಳು ಮಾಡ್ಬೇಕಂತ ಎಷ್ಟೋ ಪ್ರಯತ್ನ ಮಾಡತಾನಾದ್ರೆ ದೇವರು ನೀತಿವಂತನ ಪಕ್ಷವನ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾರ ಪಕ್ಷವನ? ಒಂದ್ಸತಿ ಕೀರ್ತನೆ 34ನೇ ಕೊನೆ ವಚನ ಓದಿದ್ರು. ಯೆಹೋವನು ತನ್ನ ಸೇವಕರ ಪ್ರಾಣವನ್ನು
ವಿಮೋಚಿಸುತ್ತಾನೆ. ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದು ಇಲ್ಲ. ನೀತಿವಂತನೇ ನಿನ್ನ ಪಕ್ಷ ದೇವರನ್ನ, ನಿನಗೆ ದೇವರು ಬಿಟ್ಟು ಬಿಡುವವನ ಇಲ್ಲ. ನೀ ಯಾವ ಯಾವ ಸ್ಥಳಗಳು ಐತಿ ನಿನ್ನ ಪ್ರಾಣಕ ಆಧಾರನಾಗಿ ದೇವರನ್ನ, ನಿನ್ನ ಪ್ರಾಣ ದೇವ್ರ ಸನ್ನಿಧಿಯಲ್ಲಿ ಇಷ್ಟು ಬೆಲೆ ಉಳ್ಳದ, ಅಷ್ಟು ಬೆಲೆ ಉಳ್ಳದ ಪ್ರೇ, ಅಷ್ಟು ಬೆಲೆ ಉಳ್ಳದ ಪ್ರೇರೆ. ನಿನಗೆ ಎಷ್ಟು ಯಾರೇನು ಹೊಂಚೆ ಹಾಕಿದ್ರು ಕೂಡ ಪರವಾಗಿಲ್ಲ. ನ್ಯಾಯ ಹೇಳ್ತಾನ, ಕೆಡುಕನು ಅವನನ್ನೇ ಕೊಲ್ತದ ಪ್ರೇರೆ. ಕೆಡುಕ ಅಂದ್ರ ಕೆಟ್ಟದ ಯಾರೈತೆ ಮಾಡ್ತಾನೋ, ಕೆಟ್ಟದ ಮಾಡ್ತಕ್ಕಂಥವನಿಗೆ ಅವನಿಗೆ ಮರಣ ಅದು ಕೆಟ್ಟದ ಪ್ರೇಯ ಸ್ಪಷ್ಟವಾಗಿ. ದೇವರು ನೀತಿವಂತರ ಪಕ್ಷವಾಗಿದ್ದಾನೆ. ಅದಕ್ಕೆ ನೀತಿವಂತರ ಹೇಳ್ತಾನ, ಕರ್ತನು ಸದಾಕಾಲಕ್ಕೂ ಬಿಟ್ಟು ಬಿಡುವವನು ಅಲ್ಲ. ಕರ್ತನು ಸದಾಕಾಲಕ್ಕೂ ನೀತಿವಂತನಿಗೆ ಬಿಡುವವನಲ್ಲ. ನೀತಿವಂತನಿಗೆ ಯಾವಾಗಲೂ ಹಿಡಿದುಕೊಂಡು ನೀತಿವಂತನನ್ನು ದೇವರು ಹಿಂಬಾಲಿಸ್ತಕ್ಕಂಥ ಪ್ರೇರಣೆ. ಒಂದು ಮಕ್ಕಳಿಗೆ ತಂದೆ ತಾಯಿ ಕೈ ಹಿಡ್ಕೊಂಡು ಎಷ್ಟು ಅದ್ಭುತವಾಗಿ ನಡೆಸ್ತಕ್ಕಂಥವರಾಗಿರ್ತಾರೋ ಅಷ್ಟು ಆ ರೀತಿಯಾಗಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ದೇವರು ನಿಮ್ಮನ್ನು ನಡೆಸ್ತಕ್ಕಂಥನಾಗಿರ್ತಾನೆ ಪ್ರೇರಣೆ. ನೀತಿವಂತರೇ ನೀವು ಗೆದ್ದು ಹೋಗ್ಬೇಡ್ರಿ. ನೀತಿವಂತರೇ ನೀವು ಹಾಳಾಗ್ಲಿಕ್ಕೆ ಅವಕಾಶ ಇಲ್ಲ. ನೀತಿವಂತರೇ ಲೋಕದ ಕಡೆ ನಿಮ್ಮ ಮುಖವನ್ನು ತಿಳಿಸ್ಕೊಡ್ರಿ. ನೀತಿವಂತರೇ ನಿಮ್ಮ ಹೃದಯ ನೀವು ಬಹು ಜಾಗ್ರತೆಯನ್ನು ಕಾಪಾಡ್ಕೊಳ್ಳಿ. ನೀತಿವಂತರೇ ದೇವರು ನಿಮ್ಮ ಕೈ ಬಿಡುವನಲ್ಲ. ನೀವು ಎಂಥ ಸ್ಥಳದಲ್ಲೂ ಕೂಡ ಅಂಥ ಸ್ಥಳದಲ್ಲಿ ನಿಮ್ಮನ್ನು ಮೇಲಕ್ಕೆ ಎತ್ತಕ್ಕಂಥ ನೋಡಿತು ನಿಮ್ಮನ್ನು ಕೆಳಗೆ ಹಾಕ್ತಕ್ಕಂಥ ದೇವರು ಅಲ್ಲ ಪ್ರೇರೆ. ನೀತಿವಂತರಿಗೆ ರೋಗ ಬರ್ತಾವೆ, ನೀತಿವಂತರಿಗೆ ಕಷ್ಟ ಬರ್ತಾವೆ, ನೀತಿವಂತರಿಗೆ ಶ್ರಮೆಗಳು ಬರ್ತಾವೆ, ನೀತಿವಂತರಿಗೆ ಸಂಕಟ ಬರ್ತಾವೆ. ಅಯ್ಯೋ ನೀ ಇಷ್ಟು ಪ್ರಾರ್ಥನೆ ಮಾಡ್ತೀನಿ, ನಿನಗ್ಯಾಕೆ ರೋಗ? ಇಷ್ಟು ಬಲವಾಗಿ ನೀನು ಉಪವಾಸ ಪ್ರಾರ್ಥನೆ ಮಾಡ್ತೀನಿ, ನಿನಗ್ಯಾಕೆ ಸಮಸ್ಯೆ? ಇಷ್ಟು ಬಲವಾಗಿದ್ದಿ, ನಿನ್ನ ಸಂಪತ್ತಿನಲ್ಲಿ ಕೂಡ ನೀನು ಅನೇಕ ಒಂದು ಅಧಿಕವಾಗಿ ಒಂದು ಸೇವೆಗೆ ಉಪಯೋಗ ಮಾಡ್ತಿ, ನಿನಗ್ಯಾಕೆ ಕಷ್ಟ? ಹೊಂಚಿ ಹಾಕ್ತಕ್ಕಂಥ ವ್ಯಕ್ತಿಗಳು ನಾನಾ ವಿಧವಾಗಿ ನಿಮ್ಮನ್ನು ವಿಚಾರಿಸಿ, ನಾನಾ ವಿಧವಾಗಿ ನಿಮ್ಮನ್ನು ಅಣಕಿಸಿ ಮಾತಾಡ್ತಕ್ಕಂಥರಾದರೆ ನಿಮ್ಮ ಪಕ್ಷ ಮಾತ್ರ ದೇವರನ್ನ ಪ್ರೇರಣೆ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಏರ್ಪೋರ್ಟ್ದಾಗ ಪ್ಲೇನ್ ನಡೆದ್ರೆ ಅನ್ಕೋರಿ, ಪ್ಲೇನ್ ನಡೆದ್ರಿ ಪಾಸ್ಪೋರ್ಟ್ ಇಲ್ಲದ್ರೆ ಹೋಗಲ್ರಿ. ನಮ್ಮ ಭಾರತ ದೇಶದಾಗ ಓಡಾಡ್ಬೋದು, ನೀವು ನಮ್ಮ ಕರ್ನಾಟಕ ರಾಜ್ಯದಾಗ ಅಲ್ಲಿ ಓಡಾಡ್ಬೋದು. ಬಟ್ ನಮ್ಮ ದೇಶ ಬಿಟ್ಟು ಹೋಗ್ಬೇಕಾದ್ರೆ ನಿಮ್ಮ ಪಾಸ್ಪೋರ್ಟ್ಗೆ ಮುದ್ರೆ ಬೇಕು ಕಂಪಲ್ಸರಿ. ಹಲ್ಲೆಲೂಯ. ಬಟ್ ನೀತಿವಂತನಿಗೆ ಪರಲೋಕ ಹೋಗ್ಲಕ್ಕ 100% ಮುದ್ರೆ ಅದ ಪ್ರೇರೆ. ಆ ಮುದ್ರೆ ಯಾರು? ಕ್ರಿಸ್ತನ ಪ್ರೇರೆ. ಆ ನೀತಿವಂತರ ಪರಲೋಕ ಹೋಗೋದು ಬಹಳ ಕಷ್ಟ. ಆ ನೀತಿವಂತರು ದೇವರ ಸನ್ನಿಧಿ ಅನುಭವಿಸತಕ್ಕಂಥ ಕೂಡ ಬಹಳ ಕಷ್ಟ. ಆ ನೀತಿವಂತರು ದೇವರ ಸನ್ನಿಧಿ ಅನುಭವಿಸ್ ಬಹಳ ಕಷ್ಟ. ಅವ್ರು ಹೋಗೋರಿಗೆ ಕೂಡ ಹೋಗ್ಬಿಡಲ್ಲ ಪ್ರೇರೆ. ಗೊತ್ತದ ನಿಮ್ಗೆ? ದುಷ್ಟರು ನಿಮ್ಗೆ ನೀವು ದೇವರ ಆಲಯಕ್ಕೆ ರೆಡಿಯಾಗಿ ಫಸ್ಟ್ ಹೋಗ್ಬೇಕೆಂಬ ಉದ್ದೇಶದ ಕೂಡ ಆ ದುಷ್ಟ ನಿಮ್ಮನ್ನು ಹೊಂಚಿ ಹಾಕಿ ನಿಮ್ಮನ್ನು ಹೋಗ್ಲಕ್ಕ ಅವಕಾಶ ಕೊಡಲ್ಲ ಪ್ರೇರೆ. ಎಷ್ಟೋ ಶೋಧಿಸ್ತಾನೆ, ನೀವು ಎಷ್ಟೋ ಶೋಧಿಸ್ತಾನೆ. ಕಿರಿಕಿರಿ, ಜಗಳ, ಸಮಸ್ಯೆ, ತಂಟೆ, ನಾನಾ ವಿಧ ಕಾರ್ಯಗಳು ಮಾಡ್ತಾನೆ ಪ್ರೇರೆ. ಆದರೆ ದೇವರು ನಿಮ್ಮ ಕೈ ಬಿಡುವವನಲ್ಲ ಪ್ರೇರೆ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಎಂಥ ಸ್ಥಳದಲ್ಲಿದ್ದರೂ ಕೂಡ, ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ದೇವರು ನಿಮ್ಮ ಕೈ ಬಿಡುವವನು ಅಲ್ಲ. ಅದಕ್ಕೆ ಹೇಳ್ತಾನೆ, ಬಿಟ್ಟು ಬಿಡುವವನಲ್ಲ. ಮನುಷ್ಯನ ಬಿಟ್ಕೊಡ್ತೇವೆ ಹೊರತು ದೇವರು ನಮ್ಮ ಕೈ ಬಿಡುವವನಲ್ಲ ಪ್ರೇರೆ. ಅದಕ್ಕೆ ಈ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಇದ್ದರೂ ಕೂಡ ಅವೆಲ್ಲವುಗಳಿಂದ ಯೆಹೋವನು ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ಕೀರ್ತನೆ 34ನೇ ಅಧ್ಯಾಯದಲ್ಲಿ ಯಾಕೆ ನೀತಿವಂತನ ವಿಷಯವಾಗಿ 3 ಪಕ್ಷ ಮಾತಾಡ್ತಾನಲ್ಲಿ. 17 ವಚನ ಹೇಳ್ತಾನೆ, 18, 19 ವಚನ ಕೂಡ ನೀತಿವಂತರ ವಿಷಯವಾಗಿ ಅವನು ಮಾತಾಡ್ತಾನೆ ಸ್ಪಷ್ಟವಾಗಿ. ನೀತಿವಂತರೇ ದೇವರು ನಿಮ್ಮ ಕೈ ಬಿಡುವಿಲ್ಲ. ನೀವು ಎಲ್ಲಿದ್ದರೂ ಕೂಡ ನಿಮ್ಗೆ ಸ್ವಲ್ಪ ಕಷ್ಟ ಅನಿಸಿದ್ರು ಕೂಡ ಪರವಾಗಿಲ್ಲ, ಅದೇ ಸ್ಥಳದಲ್ಲಿ ನೀವು ದೇವರಿಗೆ ಮೊರೆಯಿಡ್ರಿ, ಅದೇ ಸ್ಥಳದಲ್ಲಿ ನೀವು ಪ್ರಾರ್ಥನೆ ಮಾಡಿರಿ. ಎಲ್ಲಿ ನಿಮಗೆ ಭಾರವಾಗಿ ಅನಿಸ್ತಕ್ಕಂಥ ಸ್ಥಿತಿ ಇದೆನೋ ಆ ಭಾರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ನೀವು ದೇವರಿಗೆ ಪ್ರಾರ್ಥನೆ ಮಾಡಿರಿ. ದೇವ್ರ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಭಾರವಾಗಿರ್ತಕ್ಕಂಥ ಸ್ಥಳದಲ್ಲಿ ಎಲ್ಲಿ ನಿಮ್ಮ ಕಷ್ಟ ಅನುಭವಿಸ್ತಿದ್ದೋ ಆ ಕಷ್ಟ ಅನುಭವಿಸ್ತಕ್ಕಂಥ ಸ್ಥಳದಲ್ಲಿ ಸ್ವಲ್ಪ ನೀ ಹೆಜ್ಜಿಟ್ಟು ದೇವರೇ, ಸ್ವಲ್ಪ ದೇವರೇ ಎಂಬುದಾಗಿ ಒಂದು ಶಬ್ದ ಸಾಕು ನಿಮಗಷ್ಟೇ. ಆ ಒಂದೇ ಒಂದು ಶಬ್ದ ದೇವರೇ ಎಂಬುದಾಗಿ ನೀ ಕೂಗುವಾಗ ತಟ್ಟನೆ ದೇವರು ನಿನ್ನ ಒಳಗೆ ಬಂದು ಅದ್ಭುತ ಮಾಡ್ತಾನೆ ಪ್ರೇರೆ. ಹಲ್ಲೆಲೂಯ. ಕೀರ್ತನೆಗಳು 107ನೇ ಅಧ್ಯಾಯ ಅದರ 20ನೇ ವಚನ. ಆತನು ದೂತನನ್ನು ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಸಮಾಧಿಗೆ ಸೇರದಂತೆ ಮಾಡಿದನು. ಏನು ಕಳ್ಸನ್ ದೇವರು? ನಿಮ್ಗೆ ಗುಣಪಡಿಸುವುದಕ್ಕಾಗಿ ಏನ್ ಕಳ್ಸನ? ದೂತನಿಗೆ ಕಳ್ಸನ. ದೂತನಿಗೆ ಏನ್ ಕೊಟ್ಟನಂದ್ರೆ ವಾಕ್ಯವನ್ನು ಕೊಟ್ಟು ಕಳ್ಸನ್ ಪ್ರೇರೆ.
ತನ್ನ ವಾಕ್ಯವನ್ನು ಕೊಟ್ಟು ದೂತನಿಗೆ ಭೂಲೋಕ ಕಾರ್ಯವನ್ನು ಮಾಡೋಣ ಕಳಿಸಿನ ವಾಕ್ಯವನ್ನು ಕಳಿಸಿ ನಿಮ್ಗ ಗುಣಪಡಿಸನ್ ಪ್ರೇರೆ. ಅಂದ್ರೆ ಯಾವ ವಿಷಯ ರೋಗದಿಂದ ಗುಣಪಡಿಸನ ಇಲ್ಲ, ವಾಕ್ಯದ ಅನುಸಾರವಾಗಿ ಏನು ಗುಣಪಡಿಸೋಣ ಅಂದ್ರೆ ನಿಮ್ಮ ಒಳಗಿರ್ತಕ್ಕಂಥ ಪಾಪ, ದ್ರೋಹ, ಅಪರಾಧ, ದುರ್ನಡತೆ, ಬಲಹೀನತೆ, ಹಿಂದೆ, ಅಪನಿಂದೆ, ಲೌಕಿಕ ಸಂಬಂಧಪಟ್ಟಂತ ವ್ಯವಹಾರ, ಅಧಿಕಾರ ಮಾಡಬಾರ್ದು ಎಂಬ ಒಂದು ಕೆಲಸ ಕಾರ್ಯಗಳು ಮಾಡಿರ್ತಾರಲ್ಲ, ಇದು ದೇವರ ಮೊದಲು ನಿಮ್ಮ ಗುಣಪಡಿಸೋಣ ಪ್ರೇರೆ. ಯಾವಾಗ ವ್ಯಕ್ತಿ ವಾಕ್ಯವನ್ನು ಕೇಳಿ ಮಾರ್ಪಡ್ತಾನೋ ಆ ವ್ಯಕ್ತಿ ಬಂಡೆಯ ಮೇಲೆ ಮನೆ ಕಟ್ಕೊಂಡಿರ್ತಾನೆ ಪ್ರಿಯರೇ. ಬಂಡೆಯ ಮೇಲೆ ಮನೆ ಕಟ್ಕೊಂಡಿರ್ತಾನೆ. ವಾಕ್ಯದಿಂದ ಮಾರ್ಪಡ್ತಕ್ಕಂಥ ವ್ಯಕ್ತಿ ಸ್ವಸ್ಥತೆ ಹೊಂದಿ ಮಾರ್ಪಡ್ತಾನೆ ನೋಡ್ರಿ. ಸ್ವಸ್ಥತೆ ಹೊಂದಿರ್ತಕ್ಕಂಥ ವ್ಯಕ್ತಿ ಅವ ಮತ್ತು ತಿರುಗಿ ದೇವರಿಗೆ ಮರ್ತೋಯ್ತಾನವ. ಬಿಡುಗಡೆ ಆದಾಗ ದೇವರಿಗೆ ಮರ್ತೋಯ್ತಾನೆ. ಸ್ವಸ್ಥತೆ ಹೊಂದಿದಾಗ ದೇವರಿಗೆ ಮರ್ತೋಯ್ತಾನವ. ಆ ಮರಿಬಾರ್ದ ಉದ್ದೇಶಿಟ್ಕೊಂಡೆ ಆ ಹುಟ್ಟು ಕುರುಡನಿಗೆ ಏನ ದೇವರ ಕ್ರಿಯೆಗಳನ್ನು ತೋರು ಬರುವಕ್ಕೆ ಆಯ್ತಂಬದ ಸ್ಪಷ್ಟವಾಗಿ ಯವನ್ ಬಡಿಸುವಂತೆ 9ನೇ ಅಧ್ಯಾಯದಲ್ಲಿ. ನನ್ನ ಸೋದರ ಸ್ವಸ್ಥತೆ ಎಂಬುದಾಗಿ ಇಷ್ಟೊಂದು ಪ್ರಾಮುಖ್ಯತೆ ನಿಮ್ಮ ಜೀವಿತದ ಅಷ್ಟು ಪ್ರಾಮುಖ್ಯತೆ ಆದರೆ ಸ್ವಸ್ಥತೆ ಮಾಡಿರ್ತಕ್ಕಂಥ ದೇವರಿಗೆ ನೀವು ಮಾಡ್ತಿರ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಜೆಕ್ಷನ್ ಕೂಡ ಅಮ್ಮ ಹಳ್ಳು 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 ಆಯ್ತು ಇಂಜೆಕ್ಷನ್ ಕೊಟ್ಟು ಆಯ್ತು ಈಗ ಚೆಸ್ಟ್ ಮಸಾಜ್ ಮಾಡಿದ ತಕ್ಷಣ ಕ್ಲಿಯರ್ ಆಗಿತ್ತು. ಅದು ಹೆಸರು ಬ್ಯಾನಿ ಮಾಡೋದು ಅನ್ಕೋರಿ. ಏನಂತೀರಿ ಇಂಜೆಕ್ಷನ್ ಕೊಟ್ಟವ್ರಿಗೆ? ಬಟ್ ಅದು ನಿಮ್ಗೆ ಆರೋಗ್ಯ ಕೊಡತ್ತ ಅಥವಾ ಇಲ್ಲ? ಆ ಇಂಜೆಕ್ಷನ್ ನಿಮ್ಗೆ ಗುಣ ಆಗ್ಯದ ಅಥವಾ ಇಲ್ಲ? ಆ ಮೆಡಿಸಿನ್ ಸೇವನೆ ಮಾಡಿದಾಗ ನಿಮ್ಗೆ ಆರೋಗ್ಯ ಸಿಕ್ಕದ ಅಥವಾ ಇಲ್ಲ? ಆ ಮೆಡಿಸಿನ್ ನಿಮ್ಗೆ ನೋವೇ ಅದ, ನೋವು ಆಗ್ಯದಿಲ್ಲದಿಲ್ಲ. ಆ ನೋವಾದ್ರೂ ಕೂಡ ನಿಮ್ಗೆ ಆರೋಗ್ಯ ಕೊಟ್ಟು ನೋಡ್ರಿ. ಅದು ಎಷ್ಟು ಪಶುಮನ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕಾರ್ಯ. ಬಟ್ ಏನ್ ಮಾಡ್ತೇವೆ ನಾವು ಇಂಜೆಕ್ಷನ್ ಕೊಟ್ಟವರಿಗೆ? ಸ್ವಸ್ಥತೆ ದೇವರು ಮಾಡಿದಾಗ ಮತ್ತೇನು ಮಾಡ್ತೇವೆ ನಾವು? ಸ್ವಸ್ಥತೆ ಮಾಡಿರ್ತಕ್ಕಂಥ ದೇವರಿಗೆ ಕೆಲವು ಜಗಲ್ಲಿ ದ್ವೇಷಿಸ್ತೇವೆ. ದೇವರಿದ್ದರು ಮತ್ತೆ ನನಗೆ ಪ್ರಾಬ್ಲಮ್ ಬರ್ತಿತ್ತು, ಅವತ್ತೇ ಸ್ವಸ್ಥತೆ ಆಗಿತ್ತಲ್ಲ, ಮತ್ತೆ ತಿರುಗಿ ನಂಗೆ ಪ್ರಾಬ್ಲಮ್ ಆಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ವಾಕ್ಯವನ್ನು ಕಳಿಸಿನ ತಾನು ದುಷ್ಟನ ಮಾರ್ಪಡ್ಬೇಕಾದ್ರೆ ಆ ದುಷ್ಟನಿಗೆ ವಾಕ್ಯ ಬಹಳ ಇಂಪಾರ್ಟೆಂಟ್ ಅದ ನೋಡಿ. ನನ್ನಂತ ದುಷ್ಟನು ಒಂದು ಟೈಮ್ನಾಗ ಗೊತ್ತಿಲ್ಲ, ಒಂದು ಟೈಮ್ನಾಗ ದುಷ್ಟನಾಗಿದ್ದಂತ ನನಗೆ ಹ್ಯಾಂಗೆ ಮಾರ್ಪಡ್ಸ್ಯಾನ? ನಂಗೆ ಏನಾರ ರೋಗ ಬಂದಿತ್ತ? ಏನಾರ ವ್ಯಾಧಿ ಇತ್ತು ನನ್ನ ಒಳಗ? ನನಗೆ ಯಾವುದಿತ್ತು? ಪಾಪ ಇತ್ತು ಪ್ರೇರಣೆ ಒಳಗ. ಒಂದು ವ್ಯಕ್ತಿ ಮಾರ್ಪಡ್ಬೇಕಾದ್ರೆ ದೇವರ ಒಂದು ಕೃಪೆ ಎಷ್ಟು ಒಂದು ಅಧಿಕವಾಗಿ, ಎಷ್ಟು ಒಂದು ಅಪಾರವಾಗಿ ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತೋ ಪ್ರೇರೆ. ಅವಾಗ ನೀನು ಮಾರ್ಪಡ್ತೀವಿ ಪ್ರೇರೆ. ಸುಮ್ಮನೆ ಒಂದು ವ್ಯಕ್ತಿ ಮಾರ್ಪಡಲ್ಲ. ಸುಮ್ಮನೆ ಒಂದು ವ್ಯಕ್ತಿ ದೇವರನ್ನು ಸೇರಿಸ್ಕೊಳ್ಳಲ್ಲ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಕಳಿಸಿ ಗುಣಪಡಿಸ್ಯಾನ? ಏನ್ ಪಡಿಸ್ಯಾನ? ದೂತನನ್ನು ಕಳಿಸ್ಯಾನ. ತನ್ನ ವಾಕ್ಯವನ್ನು ದೂತನ ಕೈಯಲ್ಲಿ ಕೊಟ್ಟು ಲೋಕಕ್ಕೆ ಕಳಿಸ್ಯಾನ. ಲೋಕಕ್ಕೆ ಕಳಿಸಿ ನಿಮ್ಗ ಸಮಾಧಿಗೆ ಸೇರಿದಂತೆ ನಿಮ್ಮನ್ನೇನ್ ಮಾಡ್ಯಾನ? ವಾಸಿ ಮಾಡ್ಯಾನ. ಅಂದ್ರೆ ಈಗ ನೀವು ಭೂಲೋಕದ ಜನ ಅಲ್ಲ, ನೀವು ಪರಲೋಕಕ್ಕೆ ಸಂಬಂಧಪಟ್ಟ ಜನ ಇದ್ದೀರಿ ಪ್ರೇರೆ. ನೀವು ಪಾತಾಳದಲ್ಲಿ ಅಗ್ನಿ ಗುಂಡಕದಲ್ಲಿ ದಗದಗದಾಗ ಸುಡ್ತಕ್ಕಂಥ ಜನ ನೀವಲ್ಲ. ನೀವು ಮೇಲ್ಪಟ್ಟಾಗಿರ್ತಕ್ಕಂಥ ಜನ ಆಗಿರ್ತೀರಿ. ನೀವು ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ಜನಗಳಾಗಿದ್ದರು ಪ್ರೇರೆ. ನೀವು ಕೆಳಗೆ ಬೀಳ್ತಕ್ಕಂಥ ಜನಗಳಾಗಿ ನೀವು ಇಲ್ಲ. ಅದಕ್ಕೆ ದೇವರು ತನ್ನ ದೂತರನ್ನು ಕಳಿಸಿನ, ವಾಕ್ಯವನ್ನು ಕಳಿಸಿ ನಿಮ್ಮನ್ನು ಗುಣಪಡಿಸನ ಪ್ರೇರೆ. ಶರೀರ ಸಂಬಂಧಪಟ್ಟಂತ ರೋಗ ಅವು ಎಷ್ಟು ಏನ್ ಮಾಡಿದ್ರು ಕೂಡ ರೋಗ ಇದ್ದೇ ಇರ್ತಾವ, ಇಲ್ಲಂತಿಲ್ಲ. ಆದ್ರೆ ಅದಕ್ಕೆ ಔಷಧಿಯಲ್ಲಿ ಇರ್ತಕ್ಕಂಥ ದೇವರು ನಿಮ್ಮ ಒಟ್ಟಿಗೆ ಇರ್ಬೇಕು ಪ್ರೇರೆ. ಹಲ್ಲೆಲೂಯಾ. ಲೂಕನ್ ಬೈಬಲ್ದಾಗ ಏನಿದ್ದೀನಿ? ಡಾಕ್ಟರ್ ಇದ್ದೀನ ಅಥವಾ ಇಲ್ಲ? ಡಾಕ್ಟರ್ಗೆ ಯಾಕೆ ದೇವ್ರು ಉತ್ಪತ್ತಿ ಮಾಡಿದ ಮತ್ತ ಏನ್ರಿ? ಇವತ್ತು ಮಣ್ಣಿಗೆ ಗೊಬ್ಬರ ಹೊಡಿತಕ್ಕಂಥ ಅವಶ್ಯಕತೆ ಏನದ ಹೇಳಿ? ಮೊದಲು ತಿಪ್ಪೆ ಗೊಬ್ಬರೇ ಭೂಮಿ ಹೊಲ ಹಾಕ್ತಿದ್ರು. ತಿಪ್ಪೆ ಗೊಬ್ಬರಲಿಂದ ಅದ್ಭುತವಾಗಿ ಬೆಳೆ ಬೆಳೀತಿತ್ತು. ಇವತ್ತು ಹುಲ್ಲು ಸಾಯ್ಬೇಕಾದ್ರೂ ಬಿ ಮತ್ತದಕ್ಕೆ ಏನ್ ಮಾಡತ್ತಾರ? ಮೊದಲೇ ಬಿತ್ತಲ್ಕಿನ ಪೈಲೇನೆ ಮತ್ತೆ ಹೇಳ್ತಾರ. ಯಾಕ? ಆ ಹುಲ್ಲಿಗೆ ಸಾಕಂದ್ರೆ ಆ ಮಣ್ಣಿಗೆ ಸಾಯಿಸಿ 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 ಬಹಳಷ್ಟು ಔಷಧಿ ಅದಕ್ಕೆ ಕೊಡ್ತಾರ ಪೈಲೆ. ಅದಕ್ಕ ಆ ಬೆಳೆ ಬೆಳಿಬೇಕಾದ್ರೂ ಕೂಡ ಅದಕ್ಕೆ ಏನಾಗ್ತದ? ಕಂಪಲ್ಸರಿ ಔಷಧಿಯ ಬೆಳಿಗ್ಗೆ ಬೇಕು. ಮತ್ತೆ ಇವತ್ತು ನಾವು ಏನ್ ಬೆಳೆದಿದ್ದೆವು? 99% ನಾವು ಊಟ ಮಾಡ್ತಕ್ಕಂಥದ್ದು ಕೆಮಿಕಲೇ. 99% ನಾವು ಸೇವನೆ ಮಾಡ್ತೇವಲ್ಲ, ಅದು ಸೇವನೆ ಮಾಡ್ತಕ್ಕಂಥದ್ದೆಲ್ಲ ಕೆಮಿಕಲ್ ಪ್ರೇರೆ. ಆದರೆ ಈ ಕೆಮಿಕಲ್ ಸೇವನೆ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಕೂಡ ದೇವರು ಇಷ್ಟು ಆರೋಗ್ಯವನ್ನು ಕೊಟ್ಟು ಈ ಸ್ಥಿತಿಗೆ ನಮ್ಮನ್ನು ಇಟ್ಟು
ವೈದ್ಯರಿಗೆ ಒಂದು ವೈದ್ಯರು ಕೂಡ ಇಷ್ಟು ವೇಗವಾಗಿ ವೈದ್ಯರನ್ನು ಬೆಳೆಸಂತ ದೇವರು ಅಷ್ಟು ವೇಗವಾಗಿ ವೈದ್ಯರನ್ನು ಬೆಳೆಸಂತ ಪ್ರಿಯರೇ. ಮೊದಲು 10 ಡಾಕ್ಟರ್ ಇದ್ರೇನೋ, ಇವತ್ತು 100 ಡಾಕ್ಟರ್ ಅಲ್ಲ, ನಾಳೆ 1000 ಆಗ್ಬೋದು. ಇವತ್ತು ಯಾರಿಗೂ ಕೇಳಿ ಏನ್ ಮಾಡ್ತೀರ ಮೊದಲು MBBS ಮಾಡ್ತಿದೆ, ಯಾರಿಗೂ ಕೇಳಿ. ನಾನು ಗೊತ್ತೇ ಮೋಸ್ಟ್ಲಿ ಫ್ಯೂಚರ್ದಾಗ ಇನ್ನೊಂದು 10-20 ವರ್ಷದ ಬರದ ಒಂದು ಗಲ್ಲಿಗೆ ಒಂದು 2 ಹಾಸ್ಪಿಟಲ್ 100% ಓಪನ್ ಆಯ್ತು. ಅಂತ ಎಷ್ಟ್ರಿ? ಒಂದೇ ಗಲ್ಲಿ ಒಂದು 100 ಮನೆ ಇರ್ತಕ್ಕಂಥ ಹೆಸರಲ್ಲಿ 2 ಹಾಸ್ಪಿಟಲ್ 100% ಆಯ್ತು ಪ್ರೇರೆ. ಯಾಕ? ಪ್ರತಿಯೊಬ್ಬರು ಇವತ್ತು ಏನ್ ಮಾಡ್ತಾರ? ವೈದ್ಯಕೀಯ ಸೇವೆಯಲ್ಲಿ ಅಧಿಕವಾಗಿ ಇಂಪ್ರೂವ್ಮೆಂಟ್ ಆಗತ್ತಾರ, ಡೆವಲಪ್ ಆಗತ್ತಾರ ಪ್ರೇರೆ. ಅವ್ರು ಸರ್ಜನ್ ಆಗಿ 4 ಹಾಕ್ಬಾರ್ದು, ಅವ್ರು MD ಮಾಡಿದ್ರೆ 4 MD ಮಾಡ್ಬಾರ್ದು. ಅವ್ರು ಆ ಸರ್ಜನ್ ಅಂದ್ರೆ ನಾ ಈ ಸರ್ಜನ್ ಕಾಂಪಿಟೇಷನ್ ಮೇಲೆ ಹಾಸ್ಪಿಟಲ್ ಮುಂದಿನ ದಿನಮಾನದಲ್ಲಿ ಓಪನ್ ಆಯ್ತು ಪ್ರೇರೆ. ಆದ್ರೆ ಮನುಷ್ಯ ಗುಣ ಆಗ್ಬೇಕಾದ್ರ ಮನುಷ್ಯನ ಗುಣ ಆಗುವುದಕ್ಕಾಗಿ ವಾಕ್ಯ ಬಹಳಷ್ಟು ಅವಶ್ಯಕತೆ ಇದೆ ಪ್ರಿಯರೇ. ಮನುಷ್ಯನು ಶುದ್ಧವಾಗಬೇಕಾದ್ರೆ, ಅಶುದ್ಧತ್ವದಿಂದ ಶುದ್ಧತ್ವವಾಗಿ ಬರಬೇಕಾದ್ರೆ ಮನುಷ್ಯನು ವಾಕ್ಯದ ಅನುಸಾರವಾಗಿ ತೊಳೆಯಲ್ಪಟ್ಟವನಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯ ತನ್ನ ಪಾಪಗಳು ಎಷ್ಟು ತೊಳ್ಕೋತಾನೋ ಅಷ್ಟು ಅಧಿಕವಾಗಿ ಡೆವಲಪ್ ಆಯ್ತಾನ ಪ್ರಿಯರೇ. ಪಾಪವು ಕೊಡುವ ಸಂಬಳ ಮರಣ. ಈ ಪಾಪದಿಂದ ಮನುಷ್ಯ ಬಿಡುಗಡೆ ಆಗ್ಬೇಕಾದ್ರೆ ವಾಕ್ಯ ಮನುಷ್ಯನಿಗೆ ಬಹಳಷ್ಟು ಅವಶ್ಯಕತೆ ಇದೆ ಪ್ರೇರಣೆ. ನೋಡ್ರಿ, ಲಾಜರನಲ್ಲಿ ಬಂದಾಗ ಲಾಜರ ಜೀವಿತ ನೋಡ್ರಿ, ಮೈಯೆಲ್ಲ ಹುಣ್ಣುಳ್ಳವನ ಪ್ರೇರ, ಮೈಯೆಲ್ಲ ಹುಣ್ಣವನೇ, ಭಿಕ್ಷೆ ಬೆಳತನ ತಿಲ್ಲತನ. ಬಟ್ ಐಶ್ವರ್ಯ ಮೇಲೆ ಹೋದಾಗ ಅಮ್ಮ ಸ್ವಲ್ಪ ಅನ್ನ ಹಾಕೋದು ಕೂಡ ಅವ ಹಾಕಿಲ್ಲ. ಬಟ್ ನಾಯಿಗಳು ಬಂದ ಅವನ ಶರೀರದಿಂದ ಹುಣ್ಣು ರಸ ಬಿಡ್ತಕ್ಕಂಥದ್ದು ನೆಕ್ಕಿ ಆ ಲಾಜರನಿಂದ ನಾಯಿಗಳು ಆಹಾರ ಸೇವನೆ ಮಾಡ್ತಾವ ಪ್ರೇರೆ. ಆ ಲಾಜರ್ ಸತ್ತೋಯ್ತಾನ. ಲಾಜರ್ ಸತ್ತೋದಲ್ಲ, ದೇವದೂತರು ಬಂದ ಅದನ್ನು ಉಪಚಾರ ಮಾಡ್ತಾರೆ. ಈಗ ಐಶ್ವರ್ಯವಂತನ ಸತ್ತೋಯ್ತಾನ, ಈ ಐಶ್ವರ್ಯ ದೇವದೂತರು ಬಂದು ಉಪಚಾರ ಮಾಡಲ್ಲ ಪ್ರೇರೆ. ಬಟ್ ಲಾಜರ್ ರೋಗದಿಂದ ಸತ್ತೋಗ್ಯಾನ, ವ್ಯಾಧಿಯಿಂದ ಸತ್ತೋಗ್ಯಾನ, ಕೊರತೆಯಿಂದ ಸತ್ತೋಗ್ಯಾನ, ಏನು ಇಲ್ಲದವನಾಗಿದ್ದು ಸತ್ತೋಗ್ಯಾನ. ಬಟ್ ದೇವರ ಆತ್ಮ ಮಾತ್ರ ಅದನ್ನು ಕಳ್ಕೊಂಡಿಲ್ಲ ಪ್ರೇರೆ. ಅವ್ ಬೇಡ ಹೊತ್ತು ಇನ್ನೊಬ್ರು ಕದ್ದುಕೊಂಡು ತಿಂದಿಲ್ಲ ಪ್ರೇರೆ, ಕಳ್ಳತನ ಮಾಡಿಲ್ಲ. ಬೇಡನವ ನನಗೆ ಊಟ ಕೊಡು ಅಂತೇಳಿ ಬೇಡ ಹೊರತು ಕದ್ದುಕೊಂಡು ಸೇವನೆ ಮಾಡಿಲ್ಲ ಪ್ರೇರೆ. ಲಾಜರ್ ಅಂದ್ರೆ ನಂಬಿಕೆ ವಿಶ್ವಾಸ ಹೊತ್ತು ಅರ್ಥ ಆಗ್ತದ. ಅವನ ರೋಗ ಇದ್ದಕ್ಕೂ ಇಲ್ಲ, ಸಾಯ ಟೈಮ್ನಾಗ ರೋಗದಿಂದ ಸತ್ತು ಹೊರತು ನಂಬಿಕೆ ವಿಶ್ವಾಸ ಸಾಯಿಸಿಲ್ಲ ಪ್ರೇರೆ. ನಂಬಿಕೆ ವಿಶ್ವಾಸ ದೃಢವಾಗಿ ಇಟ್ಕೊಂಡ ಅದಕ್ಕೆ ದೇವದೂತರ ಬಂದ ಉಪಚಾರ ಮಾಡಿ ಅಬ್ರಾಹ್ಮನ ಎದೆಗೆ ಒದಗಿಸಲ್ಪಟ್ಟಂತ ತಿಳ್ಕೊಂಡು ಸ್ಪಷ್ಟವಾಗಿ. ಹಲ್ಲೆಲೂಯಾ. ಅದಕ್ಕೆ ಸೋದರಿ ವಾಕ್ಯ ಮೇನ್ ಇಂಪಾರ್ಟೆಂಟ್. ವಾಕ್ಯದಿಂದ ದೇವರನ್ನು ಸರಿ ಮಾಡ್ತಾನೆ, ವಾಕ್ಯದಿಂದ ನಿನ್ನನ್ನು ಗುಣಪಡಿಸ್ತಾನೆ. ಎಲ್ಲಿ ವಾಕ್ಯದನೋ ಅಲ್ಲಿ ಜಯದ, ಎಲ್ಲಿ ವಾಕ್ಯದನೋ ಅಲ್ಲಿ ಸ್ಥಿರವಾದ, ಎಲ್ಲಿ ವಾಕ್ಯದನೋ ಅವ್ರ ಜೀವಿತದಲ್ಲಿ ಅವ್ರ ಪರಲೋಕವನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ದೇವರು ಮಾಡ್ತಾನ. ಒಂದನ್ನು ತಂದಿರ್ತಾನೆ ಪ್ರೇರೆ. ವಾಕ್ಯ ಇಷ್ಟು ಒಂದು ಸ್ಪಿರಿಟ್ ಆಗೋದನ್ನ ಅಷ್ಟು ಅವತ್ತು ಯೇಸುವನ್ನು ಒಬ್ಬನೇ ಹೇಳ್ತಿದ್ರ ಇವತ್ತು ಇಷ್ಟು ವಾಕ್ಯ ದೇಶವನ್ನು ಹೇಳ್ತಿಲ್ಲ ಪ್ರೇರೆ. ಅವತ್ತು ಯೇಸುಸ್ವಾಮಿ ಒಬ್ಬನೇ ಇರ್ತೀನಂದ್ರ ಇವತ್ತು ದೇಶಗಳ ವಾಕ್ಯ ಇರ್ತಿಲ್ಲ. ಆದ್ರೆ ಅವತ್ತು ಯೇಸುಸ್ವಾಮಿ ಸತ್ತು ಬದುಕಿರಲ್ಲ, ದೇಶಗಳ ಇವತ್ತು ವಾಕ್ಯ ಹೇಳೋದು ಪ್ರೇರೆ. ಇವತ್ತು ಅನೇಕ ಒಂದು ಸೇವಕರು ಒಳ್ಳೆ ಸೇವಕರು ಬಲವಾಗಿರ್ತಕ್ಕಂಥ ಸುವಾರ್ತೆಯನ್ನು ಪ್ರಕಟಿಸತಕ್ಕಂಥರಾಗಿದ್ದಾರೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ನನ್ನ ಸೋದರ ದೇವರ ವಾಕ್ಯ ಇಷ್ಟು ಅದ್ಭುತವಾಗಿ ಕೆಲಸ ಮಾಡಬೇಕು ನಿಮ್ಮ ಜೀವಿತದಲ್ಲಿ, ಅಷ್ಟು ಅದ್ಭುತವಾಗಿ. ಅದಕ್ಕೆ ದೇವರು ನಿಮ್ಮನ್ನು ಬಿಟ್ಟು ಬಿಡುವವನಲ್ಲ, ನಿಮ್ಮನ್ನು ಹುಡುಕ್ತಾನೆ. ನೀವು ಎಲ್ಲಿ ಎಷ್ಟು ದೂರ ಹೊಡೆದು ಕೂಡ ನಿಮ್ಮನ್ನು ಹುಡುಕಿ ರಕ್ಷಿಸುವ ತನಕ ನಿಮಗೆ ದೇವರು ಬಿಡಲ್ಲ ಪ್ರೇರೆ. ಹಲ್ಲೆಲೂಯಾ. ನನಗೆ ಅನಿಸ್ತದ ದೇವ್ರ ವಾಕ್ಯ ಅದು ಸಿಗರೇನ ಬೇಳೆ ಅಂತ ನೋಡಿರಿ ಎಲ್ಲ ಯಾರು ನೋಡಿ ಸಿಗರೇನ ಬೇಳೆ ಎಷ್ಟು ಜನರು ಕೈ ತೋರಿಸ ಅನ್ಸತ್ತೆ. ಅದ್ರ ಒಳಗೆ ಹೋಗ್ಲಾಕಾಗಲ್ಲ. ಬಟ್ ಅದ್ರ ಒಳಗೆ ಹೋಗಿನಂತ ವ್ಯಕ್ತಿ ಹೊರಗಿನ ವ್ಯಕ್ತಿ ನೋಡಲ್ಲ ಪ್ರೇರೆ. ಅರ್ಥ ಆಗ್ತದ? ಅದ್ರ ಒಳಗಂತೂ ಮೊದಲು ಹೋಗ್ಲಕ್ಕಾಗಲ್ಲ. ಅದ್ರ ಒಳಗ್ ಮನುಷ್ಯ ಹೋದನಂದ್ರ ಹೊರಗಿನ ವ್ಯಕ್ತಿಯನ್ನು ನಡೆದು ನೋಡಿದ್ವಿ ಅದ್ರೊಳಗೆ ಕಾಣಿಸಲ್ಲ. ಅಷ್ಟು ಹತ್ತಿರವಾಗಿ ಬೆಳೀತು ಪ್ರಿಯ. ಅದು ಇಷ್ಟು ಅದ್ಭುತವಾಗಿ ಇರ್ತದ. ಅದ್ರ ಮೇಲೆ ನೀವು ಚೆಂಡು ಹೊಡೆದ್ರು ಬಿ ಅದು ಅಲ್ಲೇ ಸಿಕ್ಬಿಡ್ತಿತ್ತು, ಮತ್ತೆ ಅದು ವಾಪಸ್ ಬರಲ್ಲ ಪ್ರೇಮ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಬೆಳಿ ಪ್ರೇಮ. ಅದ್ರ ಎಷ್ಟು ಹರಿಗೋದ್ರ ಒಳಗೆ ಹೋಗಿದಂತ ಮನುಷ್ಯ ಹೊರಗ ಕಾಣಲ್ಲ. ಅದಕ್ಕೆ ನಾವು ವೇಗವಾಗಿರ್ತಕ್ಕಂಥದ್ದು ದೇವ್ರ ವಾಕ್ಯ ಪ್ರೇರಣೆ. ದೇವ್ರ ವಾಕ್ಯದಾಗ ಯಾವ ವ್ಯಕ್ತಿ ಮುಣುತ್ತಾನೋ ಆ ವ್ಯಕ್ತಿ ಪರಲೋಕಕ್ಕೆ ಸೇರ್ತಾನೆ ಸ್ಪಷ್ಟವಾಗಿ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆ 147ನೇ ಅಧ್ಯಾಯ 15ನೇ ವಚನ, ತನ್ನ ನುಡಿಯನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ, ಆತನ ವಾಕ್ಯವು ಬಹು ವೇಗಶಾಲಿಯಾಗಿದೆ. ಹಲ್ಲೆಲೂಯಾ. ಏನಂದ್ರೆ ತೋಮ್ ಎಲ್ಲಿದ್ದ ಆಗಿನ ಕಾಲದಾಗ ತೋಮ್ ಎಲ್ಲಿದ್ದನ್ರಿ ನಮ್ಮ ಭಾರತ ದೇಶಕ್ಕೆ ವಾಕ್ಯ ಯಾರೇ ಬಂದದ
ಎಲ್ಲಿದ್ದಾನೆ ತೋಮ? ಪಂಚಾಶತಮ ಹಬ್ಬ ನಡೀತಕ್ಕಂಥ ದಿನದಲ್ಲಿ ತೋಮ ನಮ್ಮ ಭಾರತ ದೇಶ ಒಂದು ಭಾಷೆಯಲ್ಲಿ ಪ್ರಾರ್ಥನೆ ಮಾಡತಾನ ಪ್ರೇರಲ್ಲಿ. ಬಿಸ್ನೆಸ್ ಮ್ಯಾನ್, ಇಬ್ಬರು ಬಿಸ್ನೆಸ್ ಮ್ಯಾನ್ಗಳು ಆ ಯೆರೂಸಲೇಮ್ ಪಟ್ಟಣಕ್ಕೆ ಎಲ್ಲೈತೆ ಯಾವ್ದು ನಡೆದದೋ ಆ ಇಸ್ರೇಲ್ ಇಬ್ಬರು ಬಿಸ್ನೆಸ್ ಮ್ಯಾನ್, ನಮ್ಮ ಭಾರತ ದೇಶದ ಬಿಸ್ನೆಸ್ ಮ್ಯಾನ್ ಹೋಗ್ಯಾರ. ಅಯ್ಯೋ ನಮ್ಮ ಭಾರತ ದೇಶ ವ್ಯಕ್ತಿ ಅಂತ ಹೇಳಿ ತೋಮ ಒಬ್ಬನಿಗೆ ನಮ್ಮ ಭಾರತ ದೇಶ ತಗೊಂಡ್ಬಂದಾರ ಪ್ರೇರಿ. ಹಲ್ಲೆಲೂಯಾ. ಇವತ್ತು ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ಬೀದರ್ ಪಟ್ಟಣದಲ್ಲಿ ವೇಗವಾಗಿ ವಾಕ್ಯ ಓಡತದ್ದು ಹಂಗಿರ್ದಿಲ್ಲದ ಏನ್ರಿ? ಓಡತತ್ವ ಇಲ್ಲ ವಾಕ್ಯ. ವಾಕ್ಯ ವೇಗವಾಗಿ, ಇಷ್ಟು ವೇಗವಾಗಿ ಹೊರತು ಗೊತ್ತದಲ್ಲ, ಅಷ್ಟು ವೇಗವಾಗಿ ಪ್ರೇರೆ. ಅವಾಗ ಸೋಷಿಯಲ್ ಮೀಡಿಯಾ ಇದ್ದಿಲ್ಲ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೊರಗೆ ಕೋಣೆದಲ್ಲಿ ಗೊತ್ತು ಸ್ವಾರ್ಥ ಪ್ರೇರೆ. ಉದ್ದೇಶ ಏನು? ದೇವರ ವಾಕ್ಯ ಸ್ಪ್ರಿಡ್ ಆಗಿ ಇಷ್ಟು ಹರಡಬೇಕು, ಅಷ್ಟು ಹರಡಬೇಕು ಪ್ರೇರೆ. ಆದ್ರೆ ಒಂದು ಜಾಗ್ರತ, ತನ್ನ ನುಡಿಯನ್ನು ಭೂಲೋಕಕ್ಕೆ ಕಳಿಸುತ್ತಾನೆ ಎಂಬುದಾಗಿ ನೋಡ್ತೇವೆ ಪ್ರೇರಣ. ತನ್ನ ನುಡಿಯನ್ನು ಅಲ್ಲಿ ದೂತನಿಗೆ ಕಳಿಸ್ಯಾನ. ದೂತನನ್ನು ಕಳಿಸಿ ತನ್ನ ದೂತನ ಕೈಯಲ್ಲಿ ವಾಕ್ಯವನ್ನು ಕೊಟ್ಟನ. ವಾಕ್ಯದಿಂದ ಮನುಷ್ಯರನ್ನು ಗುಣಪಡಿಸನು. ಮನುಷ್ಯರಿಗೆ ಅಂಧಕಾರ ದೊರೆತನಿಂದ ಹೊರತೆಗೆದನ, ದುಷ್ಟತತ್ವದಿಂದ ಹೊರತೆಗೆದು ಅವರಿಗೆ ಸಮಾಧಿಗೆ ಸೇರಿದ ಹಾಗೆ ಅವರನ್ನು ಮಾರ್ಪಡಿಸಿದ. ಯಾಕಂದ್ರೆ ಕ್ರಿಸ್ತನ ರಕ್ತದಿಂದ ಅವರಿಗೆ ತೊಳೆವಾಗಿದೆ, ಅವರು ಮಾರ್ಪಡಿಸಲು ಪ್ರೇರೆ. ಅವ್ರು ಶುದ್ಧರಾಗ್ಯಾರ, ಅವ್ರು ಶುದ್ಧವಾಗಿದ್ದು ದೇವರನ್ನು ಅನುದಿನ ದೇವರ ವಾಕ್ಯವನ್ನು ಸೇವನೆ ಮಾಡ್ತಕ್ಕಂಥರಾಗಿದ್ದಾರೆ. ದೇವರ ಒಂದು ಹತ್ತಿರಕ್ಕೆ ಬಂದು ಪ್ರತಿಯೊಂದು ವ್ಯಕ್ತಿ ಸ್ತುತಿ ಆರಾಧನೆ ಮಾಡಿ ಆತನಿಗೆ ಮಹಿಮೆ ಪಡಿಸಿಕೊಂಡರಾಗಿದ್ದಾರೆ. ಅದಕ್ಕೆ ತನ್ನ ನುಡಿಯನ್ನು ಭೂಲೋಕಕ್ಕೆ ಕಳಿಸುತ್ತಾನೆ. ಆತನ ವಾಕ್ಯವು ಬಹು ವೇಗಶಾಲಿಯಾಗಿದೆ ಪ್ರೇರೆ. ಆತನ ವಾಕ್ಯಕ್ಕೆ ಅಂತಿಲ್ಲ ಪ್ರೇರೆ. ನೀವು ಎಷ್ಟು ವಾಕ್ಯ ಹೇಳ್ರಿ, ಆತನ ವಾಕ್ಯಕ್ಕೆ ಅಂತೂ ಇಲ್ಲೇ ಇಲ್ಲ ಪ್ರೇರೆ. ಇಷ್ಟು ವೇಗವಾಗಿ ಕೊಡ್ತಕ್ಕಂಥ ವಾಕ್ಯ. ಒಂದು ಪ್ಲೇನ್ ಹೋಗ್ತಿರೋ ಅಷ್ಟು ಗೊತ್ತಿಲ್ಲ, ಒಂದು ಟ್ರೈನ್ ಓಡಿಸ್ಬಿಡೋ ಗೊತ್ತಿಲ್ಲ, ಒಂದು ಬೈಕ್, ಒಂದು ಕಾರ್ ಸ್ಪೀಡ್ ಹೋಗ್ತಿರೋ ಗೊತ್ತಿಲ್ಲ. ಬಟ್ ದೇವ್ರ ವಾಕ್ಯ ಅಷ್ಟು ಸ್ಪೀಡ್ ಆಗಿ ಕೊಡ್ತದ ಪ್ರೇರಣೆ. ಇಲ್ಲಿ ಹೇಳ್ತಕ್ಕಂಥ ವಾಕ್ಯ ನಾವು ಹಾಕಿದ್ದೇವೆ. ಯುರೋಪ್ನಲ್ಲಿ ನೋಡ್ಬೋದು, ಏಷ್ಯಾ ಖಂಡದಲ್ಲಿ ನೋಡ್ಬೋದು, ಅಮೆರಿಕದ ಲಂಡನ್ ನೋಡ್ಬೋದು, ದುಬೈ, ಅಬುದಾಬಿ, ಎಲ್ಲಿ ನೋಡ್ಬೋದು. ದೇವ್ರ ವಾಕ್ಯ ಇಷ್ಟೊಂದು ಅದ್ಭುತವಾಗಿ ಓಡ್ತಕ್ಕಂಥ ಓಟ ಪ್ರೇರೆ. ಆದ್ರೆ ದೇವ್ರ ಮಕ್ಕಳೇ, ನೀವು ಓಡಿದಾಗ ಮಾತ್ರನೇ ವಾಕ್ಯ ಓಡ್ತೀವಿ ಪ್ರೇರೆ. ಹಲ್ಲೆಲೂಯಾ. ನೀವು ಓಡಿದಾಗ ಮಾತ್ರನೇ ವಾಕ್ಯ ಓಡ್ತೀವಿ. ನೀ ಎಷ್ಟು ವಾಕ್ಯವನ್ನು ಹಿಡ್ಕೊಂಡು ಓಡೋದಕ್ಕೆ ನೀವು ಪ್ರಯತ್ನ ಪಡ್ತೀವಿ, ಅಷ್ಟು ವಾಕ್ಯ ಓಡ್ತೀವಿ ಪ್ರೇರೆ. ನೀವು ವಾಕ್ಯವನ್ನು ಹಿಡ್ಕೊಂಡಾಗ ನಿನ್ನ ಅಕ್ಕಪಕ್ಕ ಮನೆಯಲ್ಲಿ ದೇವರ ವಾಕ್ಯವನ್ನು ಸಾಕಬೇಕು ಪ್ರೇರೆ. ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ, ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ, ನೀವು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಆ ಪ್ಲೇಸ್ನಲ್ಲಿ, ಆ ಕಾಲೇಜ್, ಆ ಸ್ಕೂಲ್ನಲ್ಲಿ ನಿಮ್ಗೆ ತಿಳಿದಿರ್ತಕ್ಕಂಥ ಸತ್ಯತೆ ಮರ್ಮವನ್ನು ನಿಮ್ಮ ಪಕ್ಕದಲ್ಲಿ ನೀವು 100% ನೀವು ತಿಳಿಸಬೇಕು. ಇದಕ್ಕೆ ದುಡ್ಡು ಅಂತಲ್ಲ, ಇದಕ್ಕೆ ಯಾವ್ದು ರೊಕ್ಕ ರೂಪಾಯಿ ಅಂತಲ್ಲ, ವಾಕ್ಯ ಸ್ಪಿರಿಟ್ ಆಗ್ಲಕ್ಕೆ ಇದಕ್ಕೆ ಯಾವ್ದು ಬೇಕಾಗಿಲ್ಲ. ನಿಮ್ ಮನಸ್ಸು ಬೇಕು ಪ್ರೇಯರ್ ಅಷ್ಟೇ. ಹಲ್ಲೆಲೂಯಾ. ಏನ್ ಬೇಕ್ರಿ? ಏನ್ ಬೇಕಿದಕ್ಕ? ನಿಮ್ಮ ಮನಸ್ಸು ಬೇಕು ಪ್ರೇರೆ. ನಿಮ್ಮ ಮನಸ್ಸಿನ ನಡುವನ್ನು ಬಿಗಿಯಾಗಿ ಗಟ್ಟಿಯಾಗಿ ನೀವು ಕಟ್ಕೊಂಡಿದ್ದಾಗ ದೇವ್ರ ವಾಕ್ಯ ಅಷ್ಟು ಸ್ಪಿರಿಟ್ ಆಗಿ ಓಡಕ್ಕೆ ಅವಕಾಶ ಪ್ರೇರೆ. ಎಷ್ಟು ಸ್ಪೀಡ್ ಆಗಿ ದೇವ್ರ ವಾಕ್ಯ ಓಡ್ತದ ಅಷ್ಟು ಸ್ಪೀಡ್. ಅದಕ್ಕೆ ತನ್ನ ನುಡಿಯನ್ನು ಭೂಲೋಕಕ್ಕೆ ಕಳಿಸುತ್ತಾನೆ ಎಂಬುದ ಪ್ರೇರಣೆ. ಹಲ್ಲೆಲೂಯಾ. ಈ ಸ್ವಾಮಿ ಸೆಲ್ವಿಂಗಲ್ಲಿ ಏನಂದ್ರಿ, ತಂದೆ ಇವ್ರೇನ್ ಮಾಡ್ತಾರೋ ಈಗ ಗೊತ್ತಿಲ್ಲ, ಏನ್ ಮಾಡು, ಕ್ಷಮಿಸೋದನ ಅಥವಾ ಇಲ್ಲ? ನೀವು ಒಬ್ಬರೇನ ಕ್ಷಮಿಸಿರೆ? ಅವನ ಸುದ್ದಿ ನಾಳೆಗೆ ಅವ ಪಟ್ಟದ ಹೋದ ಸುದ್ದಿ ಹಂಗ ಮಾಡ್ಬೇಕು, ಓಡಿ ಬರ್ಬೇಕು ನೋಡಿ ಸುದ್ದಿ. ಯಾವ ಸುದ್ದಿ? ಪಟ್ಟದ ಹೋಗೋ ಸುದ್ದಿ ಬೇಡ. ಅವನಿಗೆ ಸ್ಪಷ್ಟವಾಗಿ ಪಟ್ಟಂತ ದೇವರಿನ ವಾಕ್ಯವನ್ನು ಹಿಡ್ಕೊಂಬಲೇ ಮಾಡಿದೇವ್ರ ಎಂಬುದ ಪ್ರಾರ್ಥನೆ ಬಂದು ನಿಮ್ ಬಾಯಿದಾಗ ದೇವ್ರ ಏನ್ ಈ ಬಾಯಿನ ಪ್ರಿಯ ಬೆಂಕಿದ, ಈ ಮನೆಗೆ ಬೆಂಕಿ ಹಚ್ಬೋದು, ಈ ಮನೆಗೆ ಬೆಂಕಿ ಹಾಸ್ಬೋದು. ಈ ನಾಲ್ಗೆ ಅಷ್ಟು ಕೆಲಸ ಮಾಡ್ತೇವೆ ಪ್ರೇರೆ, ಅಷ್ಟು ಕೆಲಸ ಮಾಡ್ತದೆ. ಈ ನಾಲ್ಗೆ ಎಷ್ಟು ಕೆಲಸ ಮಾಡ್ತದ, ಆ ಚಕ್ ಬೆಂಕಿ ಹಸ್ತದ, ಈ ಚಕ್ಕ ನೊಂದಿಸ್ತದ, ಈ ಚಕ್ ಮತ್ತೆ ಬೆಂಕಿ ಹಸ್ತದ, ಆ ಚಕ್ಕ ನೊಂದಿಸ್ತದ. ತನ್ನವರು ತಾನೇ ಈ ನಾಲ್ಗೇನ್ ಮಾಡ್ತಾವ ಗೊತ್ತದ, ದೂರ ಮಾಡಿರ್ತೇವೆ ಪ್ರೇರೆ. ನನ್ನ ಸೋದರ ಒಂದು ಜಾಗೃತ, ದೇವ್ರ ವಾಕ್ಯ ಎಷ್ಟು ವೇಗವಾಗಿ ಕೆಲಸ ಮಾಡ್ತಾನೆ ಜೀವಿತದಲ್ಲಿ, ಅಷ್ಟು ವೇಗವಾಗಿ. ಅವತ್ತು ಒಂದೇ ನಿಮಿಷ ನನ್ನ ಜೀವಿತದಲ್ಲಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಇವತ್ತು ಹತ್ತೋದ್ರಿಂದ ಕುಡಿ ಮೇಲೆ ಕರ್ಕಿನ ಹತ್ತೋದು ಒಂದಿನ ಅಂತ ನೋಡಿ ಅಂತಿದ್ದೀರಿ. ಜನರಿಗೆ ಬೈತಿದ್ದು ಜನ ಇಲ್ಲ, ಅಂಥದ್ದೊಂದು ಪರಿಸ್ಥಿತಿ ನಂದಿತ್ತು ಪ್ರೇರೆ, ಅಂಥದ್ದೊಂದು ಸ್ಥಿತಿ ನಂದಿತ್ತು.
ಬಟ್ ಅಂತ ಸ್ಥಿತಿಯಿಂದ ದೇವರು ನನಗೆ ಏನ್ ಮಾಡ್ಯಾನ, ಮೇಲಕ್ಕೆ ಎತ್ತಿ ಇವತ್ತು ನಿಮ್ಮನ್ನು ಸುವಾರ್ತೆ ಪ್ರಕಟಿಸುವಾಗ ನಾನು ಬಲಪಡಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಬಹು ವೇಗಶಾಲಿ ಆಗಿದೆ. ಎಷ್ಟು ವೇಗಶಾಲೆಗೆ ದೇವರ ವಾಕ್ಯ ಅಷ್ಟು ವೇಗಶಾಲೆಗಿದೆ. ಈ ವೇಗಶಾಲೆಗಿರ್ತಕ್ಕಂಥ ವಾಕ್ಯವನ್ನು ನೀನು ಹಿಡಿದುಕೊಂಡು ಹಿಂಬಾಲಿಸಿ ವಾಕ್ಯದ ಅನುಸಾರವಾಗಿ ನೀನು ನಡೆಯುವುದರೆ ನಿನ್ನ ಜೀವಿತ ನೀನು ಎಷ್ಟು ಸುಂದರವಾಗಿ, ನೀನು ಎಷ್ಟು ಅದ್ಭುತವಾಗಿ ನೀನು ಕಟ್ಟಿಕೊಳ್ಳುತ್ತಿ, ಅಷ್ಟು ಅದ್ಭುತ ಕಟ್ಟಿಕೊಳ್ತೀವಿ. ಅದಕ್ಕೆ ಕೀರ್ತನೆಗಳು 34ನೇ ಅಧ್ಯಾಯ ಅದರ 8ನೇ ವಚನ ಹೋದರೆ, ಯೆಹೋವನು ಸರ್ವ ಉತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಎದುರು ತಿಳ್ಕೊಬೇಕಂತ? ಹಲ್ಲೆಲೂಯಾ. ವಾಕ್ಯಕ್ಕೆ ಅಂತ ತಿಳ್ಕೊಬೇಕು ನೀವು. ವಾಕ್ಯವು ಅನುಭವಿಸಿ ತಿಳ್ಕೊಬೇಕು. ಅನುಭವಿಸ್ಬೇಕು. ವಾಕ್ಯಕ್ಕ ಎಷ್ಟು ನೀವು ಅನುಭವಿಸ್ತಿರೋ ಅಷ್ಟು ವೇಗವಾಗಿ ನೀವು ತಿಳ್ಕೊಳ್ಳಕ್ ಅವಕಾಶ ಇದೆ. ವಾಕ್ಯಕ್ಕೆ ನೀವು ಅನುಭವಿಸಲಿಲ್ಲ ಅದು ನಿಮ್ಗೆ ತಿಳ್ಕೊಳ್ಳೋದು ಬಹಳಷ್ಟು ಕಷ್ಟ. ಈಗ ಪಾಸ್ಟರ್ ಸಾಬ್ ವಾಕ್ಯ ಚಿರ್ಚಿರಿ ಹೇಳ್ತಾರೆ ಪಾಪನ್ ಕವ್ರಿ, ಕರೆಕ್ಟಲ್ರಿ? ಇನ್ನು ಬಾಜುದ ಕಿವಿಯಾಗ ಮಾತಾಡ್ತಿರ್ತಾರೆ, ಹೆಂಗ ಅನಿಸ್ತದ? ವಾಕ್ಯ ನಿನ್ ಕಿವಿಯಾಗ ಕೆಲಸ ಮಾಡೋದು, ಅವ್ರ ಕಿವಿಯಾಗ ಕೆಲಸ ಮಾಡೋದು. ಅಂದ್ರ ವಾಕ್ಯ ನಿನ್ನ ಒಳಗೂ ಕೆಲಸ ಮಾಡೋದು, ವಾಕ್ಯ ಅವ್ರ ಒಳಗೂ ಕೆಲಸ ಮಾಡೋದು. ಮೊದಲು ವಾಕ್ಯಕ್ಕ ನೀ ಅನುಭವಿಸ್ತಾ ಇದ್ದಿದ್ರ ವೇಗವಾಗಿ ಕೆಲಸ ಮಾಡ್ತದ. ವೇಗವಾಗಿ ಕೆಲಸ ಮಾಡುವಾಗ ನೀ ತಿಳ್ಕೊಬೇಕೇನಂದ್ರೆ ದೇವರು ಉತ್ತಮನು ಹಣ ಎಂಬ ತಿಳ್ಕೊಬೇಕು. ನೀ ದೇವರು ಸರ್ವ ಮತ್ತು ಉತ್ತಮನು ಹಣ ಎಂಬುದಾಗಿ ನೀವು ತಿಳ್ಕೊಂಡಾಗ ಅವಾಗೇ ನಿನ್ನ ರಿಸಲ್ಟ್ ಅದ್ಭುತವಾಗಿರ್ತದೆ. ನೀ ದೇವರನ್ನು ಉತ್ತಮನ ಎಂಬುದಾಗಿ ನೀವು ತಿಳ್ಕೊಂಡಿಲ್ಲ ನಿನ್ನ ಒಳಗಿರ್ತಕ್ಕಂಥ ದೇವರ ಆತ್ಮ ಅದು ಸ್ಪಿರಿಟ್ ಆಗಿ ಒಳಗೆ ಚಾನ್ಸ್ ಇಲ್ಲ. ನೀ ತಿಳ್ಕೊಂಡಾಗ ಮಾತ್ರ ಸ್ಪಿರಿಟ್ ಆಗಿ ಒಳಗೆ ಸಾಧ್ಯ ಇದೆ. ನೀ ತಿಳ್ಕೋಬೇಕು ದೇವರು ಸರ್ವ ಉತ್ತಮನ ಎಂಬುದಾಗಿ ತಿಳ್ಕೋಬೇಕು. ಹಲ್ಲೆಲೂಯಾ. ಈಗ ನೆಂಟಸನ್ ನೋಡ್ಕೊಂಡು ಎಲ್ಲ ಬುದ್ಧಾಗ್ಯದ, ಮ್ಯಾರೇಜ್ ಆಗ್ಯದ, ಸ್ವಲ್ಪ ದಿನ ಆಗ್ಯದ, ನೀ ಚಂದಿಲ್ಲ ಅಂದ್ರೆ ನಿಲ್ಕೋರಿ ಏನ್ರಿ? ಹೆಂಡತಿ ಗಂಡವ್ ನೀ ಚಂದಿಲ್ಲ ಅಂದನು, ಹೆಂಡತಿನ ಗಂಡಗ್ ನೀ ಚಂದಿಲ್ಲ ಅಂದ್ರು, ಈ ಒಬ್ರೊಬ್ರು ನೀ ಚಂದಿಲ್ಲ ನಿಮ್ಗೆ ವೆಸ್ಟ್ ಇದೆ ಅಂತ ಅನ್ಕೋರಿ. ಸುಮ್ಮನೆ ನೋಡ್ಲಾಕ ನಗು ಬರ್ದ ಕಡೆಗೆ ಒಳಗೆ ಅನ್ತದ ಏನ್ರಿ? ನೋಡ್ಲಾಕ ಸುಮ್ಮನೆ ನಾ ಸುಮ್ಮನೆ ಮಜಾಕ್ ಮಾಡಿದ, ಸುಮ್ಮನೆ ಮಜಾಕ್ ಮಾಡಿದ ಅಂತಂದ್ರೆ ಕೂಡ ಆ ಒಳ ಹೇಗಿರ್ತದ, ಒಳಗೆ ಚೂಸ್ತಾನೆ ಇರ್ತದೆ. ಅದು ಯಾವತ್ತೋ ಇವತ್ತು ತಂದಿನ ಮಾತು 10 ವರ್ಷದ ಹೊರಗೆ ಬರ್ತದೆ. ಅವ ಅವತ್ತೇ ಅದ ನಾನು ಆಕೆ ಅವತ್ತೇ ಅದ ನಾನು ಚಂದಿಲ್ಲ ಅಂತ ಹೇಳಿ ನಾನು ಅವತ್ತೇ ಗೊತ್ತಾಗ್ಯಾರದು. ಬಟ್ ಈ 10 ವರ್ಷದ ಕಾಲ ಕಳೆದಿರ್ತಕ್ಕಂಥ ಸ್ಥಿತಿ ಏನು? ಹಲ್ಲೆಲೂಯಾ. ಸ್ಥಿತಿ ಏನ್ ಮಾತ? ಬಟ್ ಒಂದ ಆಲೋಚನೆ ಮಾಡ್ರಿ, ನೋಡಿದಾಗ ಉತ್ತಮನೆಂಬುದಾಗಿ ತಿಳಿದುಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ತಿಳಿದುಕೊಳ್ತಕ್ಕಂಥ ಉತ್ತಮ. ಒಂದ್ ವೇಳೆ ತಿಳ್ಕೊಂಬರ್ತಕ್ಕಂಥ ಜ್ಞಾನ ನಿಮ್ಮಲ್ಲಿ ಅಂದ್ರ ಉತ್ತಮನಾಗಿ ನೀ ಬೆಳೆಯಲಿ, ಉತ್ತಮನಾಗಿ ನಿನ್ನವರು ಕೂಡ ಬೆಳೆಯಲು ಚಾನ್ಸ್ ಇಲ್ಲ. ಅದಕ್ಕೆ ವಾಕ್ಯದ ಸ್ಪಷ್ಟವಾಗಿ ಯೆಹೋವನು ಸರ್ವ ಉತ್ತಮನೆಂದು ಅನುಭವದಿಂದ ಅನುಭವ ಬೇಕು. ನೀವು ತಿಳ್ಕೊಬೇಕಾದ್ರೆ ನಿಮ್ಗೆ ಅನುಭವ ಬೇಕು. ಎಷ್ಟು ವಯಸ್ಸು ಹೆಚ್ಚಿಗಿರುವ ಪರವಾಗಿಲ್ಲ, ಬಟ್ ಆ ಸಣ್ಣ ಕೂಸಿನಲ್ಲಿ ಅನುಭವ ಆದಂದ್ರ ಆ ಕೂಸು ನಿನ್ಕಿನ ವೇಗವಾಗಿ ಮುಂದುವರ್ತದೆ. ನಿಮ್ಮೊಳಗೆ ಅನುಭವದ ಬಹಳ ಅನುಭವದ ತಿಳುವಳಿಕೆ ಇಲ್ಲದ್ರ ಆ ಕೂಸಿಗೆ ನಿನಗೆ ಸಮಾನ ಮಾಡ್ಲಿಕ್ಕೆ ಅವಕಾಶ ಅನಿಸಿರಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಕೆಳಗೆ ಹೇಳ್ತಾನೆ ಸ್ಪಷ್ಟವಾಗಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ. ಹಲ್ಲೆಲೂಯಾ. ಎಷ್ಟೋ ಅಂದ್ರೆ ಅದಕ್ಕೆ ಅಂತ್ಯದ ಏನ್ರ? ಅದಕ್ಕೇನ ಅಂತ್ಯದೇನು? ಅದಕ್ಕೆ ಎಷ್ಟೋ ಧನ್ಯರು. ಅದಕ್ಕೆ ದೇವರ ವಾಕ್ಯ ಅಂದ್ರೆ ತನ್ನ ದೂತರನ್ನು ಕಳಿಸಿ ನಿಮ್ಗ ಗುಣಪಡಿಸ್ಯಾನ. ನೀವು ಸಮಾಧಿಗೆ ಸೇರದಾಗ ನಿಮ್ಮನ್ನು ಮಾರ್ಪಡಿಸ್ಯಾನ. ಅದಕ್ಕೆ ದೇವರು ನಿಮ್ಮ ಕೈ ಬಿಡುವವನು ಅಲ್ಲ. ನೀವು ದೇವರ ಕೈ ಬಿಟ್ಕೊಡ್ತೀರಿ. ದೇವರು ನೀವನ್ನು ಬಿಟ್ಕೊಟ್ಟು ನೀವು ಬೇರೆ ಬೇರೆ ಓಡ್ತಿರೋದು. ದೇವರು ನಿಮ್ಮ ಕೈಯನ್ನು ಎಂದಿಗೂ ಬಿಡುವವನಲ್ಲ. ದೇವರು ಸದಾಕಾಲ ನಿಮ್ಮನ್ನು ಹಿಡ್ಕೊಂಡಿರ್ತಾನೆ. ಮದುವೆ ಆದ ಗಂಡ ಹೆಂಡತಿ ಲೋಕದ ಯಾತ್ರೆ ಮುಗಿಸ್ಕೊಳ್ತಾರ, ಅದು ಹೊಡೆದು ದೇವರು ನಿಮ್ಮ ಕೈ ಬಿಡಲ್ಲ. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾನೆ ಕೀರ್ತನೆ 107 20 ಕೆಳಗೆ ವರ್ಷ ಹೇಳ್ತಾನೆ, ನೀವು ಸಮಾಧಿಗೆ ಸೇರದಂತೆ ಏನ್ ಮಾಡೋಣ ಅಂದ್ರೆ ಶಾಶ್ವತ ಬದುಕ್ತಿರಂಬದ ಅಥವಾ ಇವತ್ತೇ ಖತಮ್ ಆಯ್ತಂಬದ ಏನ್ರಿ?
ನೀವು ಶಾಶ್ವತವಾಗಿ ಅಂದ್ರೆ ನೀವು ಪಾತಾಳದಲ್ಲಿ ನೀವು ಬೆಳಿತಕ್ಕಂಥದ್ದು ನಿಮಗ ಅವಶ್ಯಕತೆ ಇಲ್ಲ. ನೀವು ಶಾಶ್ವತವಾಗಿ ನೀವು ಸದಾಕಾಲಕ್ಕೂ ನೀವು ಬದುಕ್ತಕ್ಕಂಥವರಾಗಿ ಇದ್ದೀರಿ ಎಂಬುದಾಗಿ ವಾಕ್ಯ ನಮ್ಮನ್ನು ಎಚ್ಚರಿಸುವ ಪ್ರೇರೆ. ಅದಕ್ಕೆ ದೇವರ ವಾಕ್ಯ ವೇಗಶಾಲಿಯಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಇಷ್ಟು ಅದ್ಭುತವಾಗಿ ಕೆಲಸ ಮಾಡ್ತದ, ಅಷ್ಟು ಅದ್ಭುತವಾಗಿ. ಅದಕ್ಕೆ ದೇವರು ನಿಮ್ಮ ಕೈಯನ್ನು ಬಿಡುವವನು ಅಲ್ಲ. ನೀವು ದೇವರನ್ನು ಬಿಡ್ತಿರೋ ದೇವರು ನಿಮ್ಮನ್ನು ಬಿಡಲ್ಲ. ಅದಕ್ಕೆ ದೇವರನ್ನು ತಿಳ್ಕೊಬೇಕಾದ್ರೆ ಏನ್ ಬೇಕು? ನಿಮ್ಮೊಳಗ ಅನುಭವ ಬೇಕು. ದೇವರನ್ನು ತಿಳ್ಕೊತಕ್ಕಂಥ ಅನುಭವ ಬೇಕು. ನೀವು ಎಷ್ಟು ಡಿಗ್ರಿ ಮಾಡಿದ್ರೇನು, ಎಷ್ಟು ಪಿ ಎಚ್ ಡಿ ಮಾಡಿದ್ರೇನು, ನೀವು ಎಷ್ಟು ಏನೇನು ಮಾಡಿದ್ರೇನು ಎಲ್ಲ ಬೇಕಾದ್ರೆ. ಒಂದಿನ ಒಂದು ವ್ಯಕ್ತಿ ಬೈಬಲ್ದಾಗ ಹಲಿಲುವೆ ಅಂತಂದ್ರೆ ನಂಗೆ ಹೇಳೋದು ಸಾಧ್ಯ ಅಂತ ಹೇಳಿ ನೀವು ನಿಂತು ಪೂರ ದರ್ವಾಜದಾಗ ನಿಂತು ಹೆಂಗ್ ಮಾಡಿದ್ರೆ ಈಗ ನಾನು ಹೊಡಿತೇನೆ ಅನ್ನೋದಪ್ಲೆ ಹಲಿಲುವೆ ಅಂತ ಹೇಳ್ತೀನಿ. ನೀವು ಎಲ್ಲೆಲ್ಲ ನಾನು ತೋರಿಸ್ರಿ, ನೀವು ತೋರ್ಸದಾಗ ನಿಮ್ಮನ್ನ ಬಿಡಲ್ಲ ಅಂದ್ರ ಆಯ್ತಪ್ಪ, ನನಗರ ನೀ ಬಿಡಬಂದಿ, ನೀನು ನಿನಗರ ನಾ ಬಿಡಬಾರ್ದು, ಹಂಗಾರಾಗಿತ್ತು. ಈ ವಾಕ್ಯ ಮುಗಿಲಿ, ಮುಗ್ದ ತಕ್ಷಣ ನನಗೆ ಹೇಳ್ದೆ ಕೂಡ ಅಂದಾಗ ಎಷ್ಟು ಏನು ಓದಿದ್ರ ಅವ್ರು ಡಬಲ್ ಎಂಟ್ರಿ ಮಾಡಿರೋದು ಪ್ರೇರಣೆ. ಏನ್ ಮಾಡಿದ ಅವನಿಗೆ ಚೇನ್ ಹುಜರಾಗಿ ಎಲ್ಲ ಮುಗಿದ ಮೇಲೆ ಕೇಳಿದ, ಎಷ್ಟು ಪುಸ್ತಕ ಓದಿದಪ್ಪ ನೀನು ಕೇಳಿದ. ಅವನ್ನ ಒಂದು 200 ಪುಸ್ತಕ ಓದಿದೆ, ಒಂದು 500 ಪುಸ್ತಕ ನೀವು ಓದಿರ್ಬೇಕು. ಡಬಲ್ ಎಂಟ್ರಿ ಮಾಡ್ಬೇಕಾದ್ರೆ ಅಷ್ಟು ಪುಸ್ತಕಗಳು ನೀವು ಓದಿರ್ಬೇಕು. ಬಟ್ ಬೈಬಲ್ ಎಷ್ಟು ಸರ್ತಿ ಓದಿ ಕೇಳಿದವನ ಓದಪ್ಪ, ಅಷ್ಟು 4 ಸರ್ತಿ ಓದಿದ. ಹಲಿಲುವೆ ಶಬ್ದ ನಿಮ್ಗೆ ಸಿಕ್ಕಿಲ್ಲ, ಇಲ್ಲೇ ಇಲ್ಲ. ನೀವು ಕಲ್ತಾ ಇರ್ಬಾರ್ದು, ನೀವು ಕಲ್ಪಿಸಿ ಇರ್ಬಾರ್ರಿ. ಮತ್ತೆ ನಾ ತೋರ್ಸಂದ್ರೆ ನೀನು ಎಲ್ಲೆಲ್ಲಿ ಹ್ಯಾಂಗ್ ಮಾಡ್ತೀನಿ ಕೇಳಿದವಲ್ಲ. ತೋರ್ಸಪ್ರೇ ಇದೆ ಪ್ರಕಟಣೆ ಅಧ್ಯಾಯ ತೆಗಿ, ಪ್ರಕಟಣೆ ಪುಸ್ತಕ ತೆಗಿ ಅಂತ ಹೇಳಿ ತೆಗೆದಾಗ ಓದಿಸಿದಾಗ ಅವ್ರು ಕುಣಿಯುತ್ತಿಲ್ಲ ಪ್ರೇರಿ. ಅಲ್ಲಿ ತಟ್ಟು ಬಾಗ್ಲ ಕಾಲಕ್ಕೆ ಅಲ್ಲಿ ಹಾರ್ತಕ್ಕಂಥ ವ್ಯಕ್ತಿ ಎಲ್ಲಾ ಜನ ಮುಂದೆ ಏನ್ ಮಾಡೋಣ ಸಾಲೆಂಟ್ ಆಗಿ ಕೂತಾನ ಪ್ರೇರಿ. ಅವ ನಮ್ಗೆ ಓದಲಕ್ ಬರ್ತಿದಿಲ್ಲ, ಅವ ನಮ್ಗೆ ಬರಬರ ವಾಕ್ಯ ಹೇಳಕ್ ಬರ್ತಿದಿಲ್ಲ. ಆ ಪ್ರೇರಿದಾಗ 2011 ಅವಾಗ ಇನ್ನು ನಾವು ನಮ್ಮಷ್ಟಕ್ಕೆ ನಾವೇ ಪೊಲೀಸಿದಾಗ ಸ್ಟ್ಯಾಂಡ್ ಆಗಿ ಬರಬರಿಲ್ಲ. ಬಟ್ ಇದ್ರೊಳಗೆ ಏನದ ಅವಮಾನಕರದ ಪ್ರೇರೆ. ಬಟ್ ದೇವ್ರ ಕೆಲಸ ಏನ್ ಮಾಡ್ಯಾನ ಮೈಂಡ್ದಾಗ ಪ್ರಕಟಣದಾಗ ಕಿಲ್ಲ ನೋಡು. ಹಲ್ಲೆಲೂಯ. ಅದಕ್ಕೆ ಒಂದು ಅವತ್ತು ಏನ್ ಮಾಡಿದ್ರೆ ದೇವರಿಗೆ ತಿಳ್ಕೊಂಡಿದ್ದೆ ನಾನು. ದೇವ್ರು ಏನೇನೆಲ್ಲ ತಿಳ್ಕೊಂಡಿದ್ದ, ದೇವ್ರು ಹ್ಯಾಂಗ ನಂಬರ್ ತಿಳ್ಕೊಂಡಿದ್ದ, ದೇವ್ರು ಎಂತ ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡ್ತಾ ಇದ್ದಾನೆ, ಇನ್ನೊಬ್ಬರು ಜೀವಿತ ಕೂಡ ಹೇಗೆ ಮಾಡ್ತಾನೆ ಎಂಬುದಾಗಿ ಅವತ್ತ ವಾಕ್ಯವನ್ನು ಏನ್ ಮಾಡಿದ ತಿಳ್ಕೊಂಡಿದ್ದ. ಇವತ್ತು ಕೂಡ ನೀವು ದೇವರ ವಾಕ್ಯವನ್ನು ತಿಳ್ಕೊಳ್ಳಿ. ಇವತ್ತು ಕೂಡ ದೇವರು ತಿಳ್ಕೊಂಡಾಗ ಹಿಂಬಾಲಿಸ್ತಾರ. ಇವತ್ತಿಲ್ಲ ಒಂದು ದಿನ ದೇವರ ವಾಕ್ಯ ಇಷ್ಟು ಅದ್ಭುತವಾಗಿ ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತದ. ಒಂದು ವ್ಯಕ್ತಿಗೆ ಮರಣ ಅಂತ ಸ್ಥಿತಿನ ವ್ಯಕ್ತಿಯನ್ನು ತಪ್ಪಿಸಿ ರಕ್ಷಿಸ್ತಿರ್ಬೇಕು. ಮರಣ ಅಂತ ವ್ಯಕ್ತಿಯನ್ನು ತಪ್ಪಿಸಿ ಏನ್ ಮಾಡ್ತೀರಿ ನೀವು ಪರಲೋಕದ ರಾಜ್ಯ ತಪ್ಪಿಸಿ ಅಂತ ಒಂದು ಸ್ಥಿತಿ ದೇವರ ವಾಕ್ಯ ಕೆಲಸ ಮಾಡ್ತಿರ್ಬೇಕು. ಅದಕ್ಕೆ ದೇವ್ರ ವಾಕ್ಯ ಇಷ್ಟು ವೇಗವಾಗಿ ಕೆಲಸ ಮಾಡ್ತದ, ಅಷ್ಟು ವೇಗವಾಗಿ ಕೆಲಸ. ದೇವ್ರ ವಾಕ್ಯ ಅಷ್ಟು ವೇಗವಾಗಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಮೊಳಗ ಅನುಭವದಿಂದ ದೇವರು ತಿಳ್ಕೊಬೇಕು. ದೇವ್ರು ಸರ್ವ ಉತ್ತಮ ಎಂಬುದಾಗಿ ನೀವು ತಿಳ್ಕೊಂಡು ಓಡುವಾಗ ದೇವರ ಜೀವಿತದಲ್ಲಿ ಕೆಲಸ ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಅದೇ ಪ್ರಲಾಪಗಳು 3ನೇ ಅಧ್ಯಾಯ 32ನೇ ವಚನ. ಆತನು ವ್ಯತ್ಯಗೊಳಿಸದರೇನು ತನ್ನ ಕೃಪಾತಿಶಯದಿಂದ ಕನಿಕರಿಸುವನು. ಹಲ್ಲೆಲೂಯ. ಒಂದ್ಸಲ ಚಪ್ಪಾಳೆ ದೇವರಿಗೆ ಮಹಿಮೆ ಆಗಲಿ. ನೋಡಿ, ನೀವು ದೇವರಿಗೆ ಎಷ್ಟು ವ್ಯತ್ಯಗೊಳಿಸಿರ್ಬೋದು. ದೇವರ ವಾಕ್ಯ ಕೇಳಿದಿ, ನಂಬಿದಿ, ದೀಕ್ಷೆಸನ್ನು ಹೊಂದಿದಿ, ಪ್ರತಿ ಭಾನುವಾರ ಆತನ ತಿಂಗಳ ಒಂದ್ಸತಿ ಆತನ ದೇಹ ರಕ್ತದಲ್ಲಿ ಪಾಲ್ಗೊಳ್ತಿದ್ದಿ. ದೇವರ ಮನಸ್ಸು ಎಷ್ಟು ಸರ್ತಿ ನೋಯಿಸಿರ್ಬೋದು, ನೀವು ಎಷ್ಟು ವ್ಯತ್ಯಗೊಳಿಸಿರ್ಬೋದು. ದೇವರಿಗೆ ಎಷ್ಟು ವಿರುದ್ಧವಾಗಿ ಕೆಲವು ಸ್ಥಳದಲ್ಲಿ ನಿನ್ನ ಕಾರ್ಯಗಳು ನೀವು ಮಾಡಿರ್ಬೋದು. ಎಂತೆಂತ ಸ್ಥಿತಿ ದೇವರ ಸನ್ನಿಧಿಗೆ ನೀವು ಮಾಡಿಬಂದು ಅನುಭವಿಸಿರ್ಬೋದು. ಎಷ್ಟು ವ್ಯತ್ಯಗೊಳಿಸಿದ್ರಿ, ಬಟ್ ದೇವ್ರಿಗೆ ಬೆಳೆದಿಲ್ಲ ಪ್ರಿಯರೇ. ನೀವು ವ್ಯತ್ಯಯ ಎಷ್ಟು ಗೊಳಿಸಿ ದೇವರ ಮನಸ್ಸು ಎಷ್ಟು ನೋಯಿಸಿರೋ ಪರವಾಗಿಲ್ಲ. ಮತ್ತು ಕೂಡ ದೇವರು ನಿನ್ನನ್ನು ಕನಿಕರಿಸ್ತಾನ, ನಿನ್ನನ್ನು ರಕ್ಷಿಸ್ತಾನ. ದೇವರ ನಾಮ ಎಷ್ಟು ಅವಮಾನಕರವಾಗಿರ್ತಕ್ಕಂಥ ಕಾರ್ಯಗಳು ಮಾತ್ರ ಕೂಡ ದೇವರ ಒಂದು ಕರುಣೆ, ಆದರಣೆ, ದೇವರ ಒಂದು ದಯ ನಿಮ್ಮೆಲ್ಲ ಇಟ್ಟೇ ಇಟ್ಟನ್ನು ಪ್ರೇರಣೆ. ದೇವರು ತೆಗೆಯಲ್ಲ. ದೇವರೆಂದು ನಿನ್ನ ಮೇಲಿರ್ತಕ್ಕಂಥ ದೃಷ್ಟಿ ದೇವರು ತೆಗೆಯಲ್ಲ. ದೇವರು ನಿನ್ನ ಕೊಟ್ಟಿರ್ತಕ್ಕಂಥ ವರಗಳು ಎಂದು ನಿನ್ನ ಒಳಗೆ ತಪ್ಪು ಮಾಡಲ್ಲ. ದೇವರು ಮಾಡಿರ್ತಕ್ಕಂಥ ಅಭಿಷೇಕ ಎಂದು ನಿನ್ನ ಒಳಗೆ ಹೊರಗೆ ತೆಗೆಯಲ್ಲ. ನೀ ಪಾಪ ಮಾಡು, ದ್ರೋಹ ಮಾಡು, ಅಪರಾಧ ಮಾಡು, ದೇವರ ಅಭಿಷೇಕ ನಿನ್ನ ಒಳಗಿಂದು ತೆಗೆಯಲ್ಲ. ಹೊರತು ನೀ ತಿರುಗಿ ಅನುಭವಿಸಬೇಕಾದ್ರೆ ನಿನಗದು ಸಿಗಲ್ಲ. ದೇವರು ಅಭಿಷೇಕ ಮಾಡಿರ್ತಕ್ಕಂಥ ಅಭಿಷೇಕ ನಿನ್ನ ಒಳಗಾದ
ನೀ ಅನುಭವಿಸಬೇಕಾದ್ರೆ ನಿಮ್ಗೆ ಸಿಗಲ್ಲ. ಅನುಭವಿಸಬೇಕಾದ್ರೆ ಮೊದಲೆಷ್ಟು ಪಶ್ಚಾತ್ತಾಪ ಪಟ್ಟಿದ್ದು ಅದಕ್ಕಿಂತ ಹೆಚ್ಚಿನ ತಿರುವತ್ತು ಈ ಪಶ್ಚಾತ್ತಾಪ ಪಟ್ಟಾಗ ಮೊದಲು ಎಷ್ಟು ಸಿಕ್ಕದೋ ಅಷ್ಟು ಸಿಗಲ್ಲ. ಅದ್ರಾಗಿರ್ತಕ್ಕಂಥ ಸ್ವಲ್ಪ ಸಿಗ್ತದ. ಆ ಸ್ವಲ್ಪನು ಮಾತ್ರ ನೀವು ಬೆಕ್ಕಿಯಾಗಿ ಗಟ್ಟಿಯಾಗಿ ಇಟ್ಕೊಂಡಿದ್ರ ಆಟೋಮೆಟಿಕ್ ನಿಮ್ಗೆ ಗಿಡ ಏನಾಯ್ತದ ಬೆಳಿತಾ ಇರ್ತದ ಪ್ರೇರಣೆ. ಅದು ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಳಿತತ್ವ ಕಮ್ಮಿ ಹೋಗ್ತದ, ಅದು ಅದ್ಭುತವಾಗಿ ಮತ್ತೆ ಬೆಳೀತದ ಪ್ರೇರೆ. ಆ ಅಭಿಷೇಕ, ಆ ಅನೌಂಟಿಂಗ್ ನಿನಗೆ ಎಷ್ಟು ದೇವರು ಕೊಟ್ಟ ಅನ್ನೋದು ತೆಗೆಯಲ್ಲ, ಬಟ್ ನಿನಗೆ ಇವಾಗ ಸಿಗಲ್ಲ. ಸಿಕ್ಕಾಗ ಅದು ಮತ್ತು ತಿರುಗಿ ಅನುಭವಿಸುವಾಗ ಅದ್ಭುತವಾಗಿ ಬೆಳೆಸ್ತಾನೆ. ನಿನ್ನ ನಡೆ, ನಿನ್ನ ನುಡಿ ನೋಡಿ ದೇವರು ನಿನ್ನ ಬೆಳೆಸ್ತಾನೆ. ಅದಕ್ಕೆ ದೇವರು ಆತನು ವ್ಯತ್ಯಗೊಳಿಸದರೇನು, ಆತನು ವ್ಯತ್ಯಗೊಳಿಸದರೇನು, ತನ್ನ ಕೃಪಾತಿಶಯದಿಂದ ನಿನ್ನನ್ನು ಕನಿಕರಿಸುವನೆಂಬುದಾಗಿ. ನಿನ್ನನ್ನು ಕನಿಕರಿಸತಕ್ಕಂಥ ದೇವರನ್ನ ಪ್ರೇರೆ. ದೇವರಿನ ಕೈ ಬಿಡಲ್ಲ. ನೀ ದೇವರಿಗೆ ಬಿಟ್ಟು ಹೋದ್ರು ಕೂಡ ದೇವರಿಗೆ ಬಿಡಲ್ಲ ಪ್ರೇರೆ. ನೀ ಎಷ್ಟು ಮೂಲೆ ಹೊಡೆದ್ರು ಕೂಡ ದೇವರನ್ನು ಹಿಂಬಾಲಿಸಿ 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 ಏನ್ ಮಾಡ್ತಾನ, ಹಿಡ್ಕೊಂಡ್ ಬರ್ತಾನ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲಸ ಮಕ್ಕಳಿಗೆ ನೀವು ₹1 ₹2 ಕೊಟ್ಟು ಆದ ಹಚ್ಚರಿ ಕುರ್ಕುರೆ ಚಾಕ್ಲೇಟ್ಗಳು ಕೊಟ್ಟು ಆದ ಹಚ್ಚರಿ ಕೊಟ್ಟು ಹೋಗುವಾಗ ಸುಮ್ಮನೆ ಬಿಡ್ತಾವ ನಿಮ್ಗ, ಬಿಡ್ತಾವೇನ್ರಿ? ತಾಯಿಗೆ ಚಾಲಿ ಹಿಡ್ಕೊಂಡು ಒಬ್ಬಿದ್ದು ಬಿಡ್ತಾವ, ಪಪ್ಪ ಪ್ಯಾಂಟ್ ಹಿಡ್ಕೊಂಡು ಕಾಲು ಹಿಡ್ಕೊಂಡು ಕುಡಸ್ತಾನ ಎಷ್ಟು ಕುಡಸ್ತಾನ ಪಾರ್ಕ ನಿಮ್ಗ ಟೋಟಲಿ ಬೆಳೆಯಲ್ಲ ಪ್ರೇರೆ. ಹಾಗೆ ದೇವರಿಗೆ ಹಿಡ್ಕೋಬೇಕು ಪ್ರೇರೆ ಆಗ್ತದೆ. ದೇವರೇ ನಾನು ಒಳಗಿರ್ತಕ್ಕಂಥ ಆತ್ಮನೆ ತೆಗಿಬೇಡ, ದೇವರೇ ನನ್ನ ಒಳಗಿರ್ತಕ್ಕಂಥ ಪರಿಶುದ್ಧತೆ ತೆಗಿಬೇಡ, ನನ್ನ ಒಳಗಿರ್ತಕ್ಕಂಥ ನನ್ನ ಮ್ಯಾಲಿರ್ತಕ್ಕಂಥ ಅಭಿಷೇಕ ಅನುಂಟಿಗೆ ದೇವರನ್ನ ಒಳಗೆ ತೆಗಿ. ನಾ ಏನಾದ್ರು ನಿನ್ನ ದೃಷ್ಟಿಯಲ್ಲಿ ತಿಳಿಯಲ್ ರೀತಿಯಾಗಿ ಏನಾದರೂ ಒಂದು ತಪ್ಪು ಮಾಡಿದ ದೇವರೇ, ನನ್ನ ನೀ ಕ್ಷಮಿಸಲದ್ರೆ ಇನ್ನೊಬ್ಬ ನನಗೆ ಯಾರು ಕ್ಷಮಿಸಲ್ಲ ದೇವರೇ. ನಿನ್ನ ಪರಿಶುದ್ಧತೆ ನನಗ ಒಂದು ವೇಳೆ ಅವಳಡಿಸ್ಕೊಂಡಿಲ್ಲ ಅದ್ರ ಇನ್ನೊಬ್ಬ ನನಗೆ ಯಾರು ಅವಳಡಿಸ್ಕೊಂಡು ದೇವರೇ. ನೀ ಮಾಡಿಸೋ ಪ್ರೀತಿ ನನಗೆ ಯಾರು ಮಾಡಲ್ ದೇವರೇ. ದೇವ್ರ ಕಡೆ ನೀ ತಿರುಗುವಾಗ ದೇವರು ನಿನ್ನನ್ನು ಅದ್ಭುತವಾಗಿ ಬೆಳೆಸ್ತಾನೆ. ಹಲ್ಲೆಲೂಯಾ. ಕೊನೆಯದಾಗಿ ಮತ್ತೆ ಬಳಸುವಂತೆ 8ನೇ ಅಧ್ಯಾಯ 5, 6, 7, 8 ವಚನ ಸತ್ಯ ಹೋದ್ರೆ ಯಾರ ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. 9ನೇ ವಚನ. ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವೆನು. ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ. ನಾನು ಅವರಲ್ಲಿ ಒಬ್ಬರಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ. ನನ್ನ ಆಳಿಗೆ ಇಂಥದ್ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹಲ್ಲೆಲೂಯಾ. ಒಂದ್ಸಲ ಚಪ್ಪಳೆ ತಡೆದಿದ್ದು ನಿಮಗೆ ಈ ರಣದಲ್ಲಿವ ಶತಾಧಿಪತಿ ಒಂದು ದೊಡ್ಡ ವ್ಯಕ್ತಿ ಯೇಸು ಸ್ವಾಮಿ ಹತ್ತಿರಕ್ಕೆ ಬಂದು, ನನ್ನ ಆಳು ಈ ಒಂದು ಪಾರ್ಶ್ವರೋಗ ಇದ್ದಂತ ರೋಗದಿಂದ ಬಳಾಡ್ತಾ ಇದ್ದೇವೆ ಮತ್ತು ಆ ರೋಗಿ ಸ್ವಸ್ಥತೆ ಆಗ್ಬೇಕು, ಅವನಿಗೆ ಬೆಳೆಗಡೆ ಆಗ್ಬೇಕು ದೇವ್ರೆ. ನೀನ್ ಖಾಲಿ ಬಾಯಿ ಒಂದ್ ಮಾತು ಹೇಳಿದ್ರೆ ಸಾಕು, ನಾನು ಒಂದೇ ಒಂದು ಮಾತು ಹೇಳಿ ನನ್ನ ಆಳು ಸ್ವಸ್ಥತೆ ಆಯ್ತು ಅಂತ ಹೇಳ್ತಾನೆ ಸ್ಪಷ್ಟವಾಗಿ. ಬಟ್ ಯೇಸು ಏನ್ ಹೇಳ್ತಾನ, ನಾ ಬರ್ತಲ್ಲಿ ಬಂದು ಅವನಿಗೆ ಸ್ವಸ್ಥತೆ ಮಾಡ್ತಾ ಹೇಳ್ತಾನೆ. ಅಲ್ಲತನತ್ವ ಇಲ್ಲ ಏನ್ರಿ? ಅಂದನತ್ವ ಇಲ್ಲ ಸ್ವಾಮಿ. ಏನದನ 6ನೇ ವಚನ, ಪ್ರಭುವೇ ನನ್ನ ಆಳು. 7ನೇ ವಚನ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿಗೆ ಬಂದು ನಾನು ಸ್ವಸ್ಥತೆ ಮಾಡ್ತಂತ ಹೇಳಿದಾಗ ಆ ಆಳಿನ ಒಳಗಿರ್ತಕ್ಕಂಥ ನಂಬಿಕೆ ವಿಶ್ವಾಸ ನೋಡಿ. ದೇವರೇ ನಿನ್ನ ಮಾತಿನಲ್ಲಿ ಶಕ್ತಿಯ ಸಾಕಂತ ಹೇಳ್ತಾನೆ. ಏನ್ ಹೇಳ್ತಾನ ಅವನು? ದೇವರೇ ನಿನ್ನ ಮಾತಿನಲ್ಲಿ ಶಕ್ತಿಯಿಂದ
ಖಾಲಿ ನೀವು ಒಂದು ಮಾತು ಹೇಳು, ನೀವು ಒಂದೇ ಒಂದು ಮಾತು ಹೇಳು, ನನ್ನ ಆಳು ಎಲ್ಲಿದ್ರು ಕೂಡ ಯಾವ ಹಾಸಿಗೆದಲ್ಲಿ ಬಿದ್ದದನೋ ಅದೇ ಹಾಸಿಗೆದಲ್ಲಿ ಎದ್ದು ನಿನ್ನೆಲ್ಲ ಅವಕಾಶದಿಂದ ಹೇಳ್ತಾನೆ. ಇವತ್ತು ಆ ನಂಬಿಕೆ ನಿಮ್ಮೊಳಗದನ. ಆ ಶತಾಧಿಪತಿ ವಿಷಯದಾಗಿ ಯೇಸುಸ್ವಾಮಿ ಒಂದು ಏನ್ ಹೇಳ್ತಾನೆ, ಸಾಕ್ಷಿ ಹೇಳ್ತಾನೆ, ಇಂಥ ಈ ಇಸ್ರಾಯೇಲ್ ಜನರಲ್ಲಿ ಇಷ್ಟು ದೊಡ್ಡ ನಂಬಿಕೆ ಉಳ್ಳಂತ ವ್ಯಕ್ತಿ ನಾನು ನೋಡಿಲ್ಲ. ಹಿಂದೆ ಬರ್ತಕ್ಕಂಥ ದಂಡೋಪದಂಡ ಜನದ ಆ ದಂಡೋಪದಂಡ ಜನರಿಗೆ ಸ್ಪಷ್ಟವಾಗಿ ಯೇಸು ಹೇಳ್ತಕ್ಕಂಥ ಒಂದು ಮಾತುಗಳ ಪ್ರೇರೆ. ಆದರೆ 13ನೇ ವಚನದಿಂದ ನೋಡುವಾಗ, ನೀನು ನಂಬಿದಂತೆ ನಿನಗಾಗಲಿ ಹೋಗು ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅವನಿಗೆ ಅವನ ಆಳಿಗೆ ಗುಣವಾಯಿತು. ಹಲ್ಲೆಲೂಯಾ. ಈಗ ಇವತ್ತು ಈ ಆಲಯದಲ್ಲಿ 3 ಗಂಟೆಗೆ ನಾವು ಒಬ್ಬರಿಗೆ ಪ್ರೇರ್ ಮಾಡಿದ ಅನ್ಕೋರಿ, ನೀವು ಮನೆಗೆ ಹೋಗಿ ಅವ್ರಿಗೆ ಸ್ವಸ್ಥತೆ ಆಗ್ಯದಂತ ಅಂತಂದ್ರೆ ಅನ್ಕೋರಿ, ನಿಮ್ಮೊಳಗೆ ನಂಬಿಕೆ ಇರ್ಬೇಕು ಅಥವಾ ಇಲ್ಲ? ಭಾಷೆ ಹೇಳಿದ್ರೆ ಆಯ್ತದೆ ಇಲ್ಲೋ? ಹೇಳಿದ್ರೆ ಆಯ್ತದಿಲ್ಲ 50 ಇರ್ತದೆ. ಹೋಗಸ್ತಾನ ಅರ್ಧ ಮುಡ್ದಾರ ಕಮ್ಮಿ ಆಯ್ತದ ಏನ್ರಿ? ಕಮ್ಮಿ ಆಯ್ತತ್ವ ಇಲ್ಲ? ಹೋಗಸ್ತಾನ ಅರ್ಧ ಮುಡ್ದಾರ ಕಮ್ಮಿ ಆಗೋಯ್ತದ. ನಮ್ಮ ಆಟಿನ ಸಣ್ಣ ಕೂಸಿಗೆ ಆರಾಮಿದ್ದಿಲ್ಲ, ಕರೆಕ್ಟಾ? ದೊಡ್ಡ ಖುಷಿ ಅನ್ಕೋತೆ ನಾ. ಸಣ್ಣವನಿಗೆ ಆರಾಮಿದ್ದಿಲ್ಲ, ಎಷ್ಟೋ ಪ್ರಯಾಸ ಪಟ್ಟಾರ. ಅವತ್ತು ತೊಟ್ಲು ಕಾರ್ಯಕ್ರಮ ಮೇಲಿದ್ದು ತೊಟ್ಲು ಫಂಕ್ಷನ್ ಕೂಡ ಕರೆಕ್ಟ್ ನಡೆಯಲಿತ್ತು. ಕೂಸಿಗೆ ಹಾಸ್ಪಿಟಲ್ದಾಗ ತಂದು ಅಡ್ಮಿಟ್ ಮಾಡ್ಬೇಕಾ ಪರಿಸ್ಥಿತಿ ಬಂತು. 11:30 ಆಗಿತ್ತು. ನಾವು ಬೇರೆ ಕಡೆ ಫಂಕ್ಷನ್ಗೆ ಹೋಗಿ ತಿರುಗಿ ಬರ್ತಾ ಆ ಖುಷಿ ಚಿಂತೆ ಮಾಡಿ ಸಿದ್ಧಾರ್ಥ ಕಾಲೇಜಲ್ಲಿ ಬಂದು ಸಣ್ಣ ಒಂದು ಪ್ರಾರ್ಥನೆ, ಖುಷಿಗೆ ಅದ್ಭುತ ಆಯ್ತದೆ, ದೇವರು ಅದ್ಭುತ ಮಾಡಲಿ, ಏನ್ ಚಿಂತೆ ಮಾಡ್ಬೇಡ ಅಂತೇಳಿ ಒಂದೇ ಒಂದು ಮಾತು ಹೇಳಿದ ಅಷ್ಟೇ. ಮೆಡಿಸಿನ್ ಕೂಡ ಅಪ್ಲಿಕೇಶನ್ ಆಗ ಮೆಡಿಸಿನ್ ಕೂಡ ಕೊಡತಾರ ಅವರೇ ಖುಷಿ. ಬಟ್ 2 ದಿನ 3 ದಿನ ಬೇಡ, ಕೂಸು ಆರೋಗ್ಯ ಅದ, ತಂದೂರಿಸದ, ಒಂದು ಅದ್ಭುತವಾಗಿ ಮನೇಲಿ ಆಡ್ತಾರೆ. ಅವ್ರಿಗಿಂತ ದೊಡ್ಡ ಮಗು ಕೆಳಗೆ 26 ಜನವರಿ ಪ್ರೋಗ್ರಾಮ್ ಅದ. ಮೋಸ್ಟ್ಲಿ ಚರ್ಚಿನ ಓಪನಿಂಗ್ ಕಾರ್ಯಕ್ರಮ ಪ್ರೋಗ್ರಾಮ್ ಅದ. ಆ ಕೂಸು ಮುಂದೆ ಏನಾರ ಸಮಸ್ಯೆ ಆಯ್ತಿತ್ತು ಅಂದ್ರೆ ಅವ್ರ ಪ್ರೋಗ್ರಾಮಿನ ಆಗೋದು ನಮ್ದು ದೇವ್ರ ಕಾರ್ಯ ಬ್ರೇಕ್ ಆಗುತ್ತಿರುತ್ತೆ. ಕೂಸಿನ ಉಸಿರು ನಿಂತೋಗಿ ಮತ್ತು ಉಸಿರಾಡಿರುತ್ತೆ. ದೊಡ್ಡ ಮಗ ಅಲ್ಲ, ಉಸಿರು ನಿಂತೋಗಿ ಸುಮಾರು 2-3 ನಿಮಿಷ ಕೂಸಿಗೆ ಮೈಯೆಲ್ಲ ತವಸತ್ತ ಬೆಳಿಲತ್ತಾರ, ಏನು ಮಾಡತ್ತಾರ, ಏನ್ ಸೌಂಡ್ ಇಲ್ಲ, ಶಬ್ದ ಇಲ್ಲ, ಏನಿಲ್ಲ, ಕೊಯ್ಯಿಲ್ಲ, ಬಾಡಿ ಕೆಲಸ ಮಾಡೋದಿಲ್ಲ. ನಾ ಫೋನ್ಯಾಗ ಮಾತು ನಾ ದವಾಖಾನಿಗೆ ಹೋಗಿ ಹೇಳಿದ್ರೆ ನಿಮ್ಗೆ ಯಾಕೆ ಹೋಯ್ದಿಲ್ಲ ಅಂತ ಹೇಳಿ ಮತ್ತೆ ಅವ್ರ ಮಮ್ಮಿಗೆ ಮತ್ತೆ ಉಲ್ಟಾ ನಾಸಿಕ್ ಮಾಡೋದು, ದವಾಖಾನಿಗೆ ಹೋಗಿ ಹೇಳಿದ್ರೆ ಯಾಕೆ ಹೋಯ್ದಿಲ್ಲ ಅಂತ ಹೇಳಿ ಪ್ರೇರ್ ಮಾಡಿದ ಒಂದು 5-10 ಮಿನಿಟ್ಸ್ ಒಳಗ ಕೂಸಿಗೆ ಹಾಸ್ಪಿಟಲ್ ಒಯ್ಬೇಕೆಂಬ ಉದ್ದೇಶ ಇಟ್ಕೊಂಡಾಗ ಆವಾಗ ಕೂಸಿಗೆ ಅದ್ಭುತ ಮಾಡಿ ತಕ್ಷಣ ಪ್ರೇರ್ದಾಗ ಒಂದು ಸಾಕ್ಷಿ ಕೊಟ್ಟಿರ್ತಾವ. ಅಂದ್ರೆ ಯಾಕೆ ವಿಷಯ ಹೇಳ್ತದೆ, ನಿಮ್ಮ ನಂಬಿಕೆ ಬಿದ್ದೋಗ್ಬಾರ್ದು. ದೇವರು ತನ್ನ ವಾಕ್ಯವನ್ನು ಕೇಳಿ ಸೇವೆ ಗುಣಪಡಿಸೇನೋ, ದೇವರು ನಿಮ್ಮವನ್ನು ಕೈ ಬಿಡುವವನು ಅಲ್ಲ. ಹೇಗೆ ತನ್ನ ವಾಕ್ಯವನ್ನು ವೇಗವಾಗಿ ಹರಿಸ್ತಾನೋ, ಹೇಗೆ ಆತ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೋ, ಹಾಗೆ ದೇವರು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಒಂದು ಸ್ಥಳದಲ್ಲಿ ಕೂಡಿಸಿ ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ ನೀನು ಗಟ್ಟಿಯಾಗಿ ದೇವರು ಸನ್ನಿಧಿಯಲ್ಲಿ ನಂಬಿಕೆ ವಹಿಸ್ಬಿಟ್ಟು ಪ್ರಾರ್ಥನೆ ಮಾಡಿದಾಗ ಕ್ಷಣದಾಗ ದೇವರು ಅದ್ಭುತ ಮಾಡ್ತಾನೆ. ನಿಮಿಷ ದೇವರು ಅದ್ಭುತ ಮಾಡ್ತಾನೆ. ಸೆಕೆಂಡ್ ದೇವರು ಅದ್ಭುತ ಮಾಡ್ತಾನೆ. ದೇವರಿಗೆ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯ ಯಾವುದೂ ಇಲ್ಲ. ದೇವರಿಗೆ ಎಲ್ಲ ಸಾಧ್ಯದ ಪ್ರಿಯ. ಅದಕ್ಕೆ ನನ್ನ ಪ್ರಿಯ ದೇವರ ಮಕ್ಕಳೇ, ದೇವರು ನಿಮ್ಮ ಕೈ ಬಿಡುವವನು ಅಲ್ಲ. ನೀವು ದೇವರಿಗೆ ಬಿಟ್ಟು ಹೋಯ್ತು, ದೇವ್ರಿಗೆ ಕೈ ಬಿಡಲ್ಲ. ನೀವು ಎಂಥ ಸ್ಥಳದಲ್ಲಿ ಹೋಗ್ರಿ, ಎಂಥ ಪ್ಲೇಸ್ನಲ್ಲಿ ಹೋಗ್ರಿ, ನೀವು ಎಲ್ಲಿ ಇದ್ದು ಕೂಡ ಪರವಾಗಿಲ್ಲ, ಆ ಸ್ಥಳ ದೇವರು ಕಾರ್ಯ ಮಾಡ್ತಾನೆ. ಕೆಲವೊಂದು ಸರ್ತಿ ನನ್ನ ಪ್ರಾರ್ಥನೆ ಬಾತ್ರೂಮ್ದಾಗ ಇರ್ತವೆ. ಕೆಲವೊಂದು ಸರ್ತಿ ಪ್ರಾರ್ಥನೆ ಹೋಗಿ ಬಾತ್ರೂಮ್ದಾಗ ಮಾಡ್ಬೇಕಾಗ್ತದೆ. ಯಾಕ? ಕಣ್ಣಾಗ ನೀರು ಬಂದಂದ್ರೆ ಯಾರು ನೋಡ್ತಾವ? ಬಾತ್ರೂಮ್ದಾಗ ಯಾರು ನೋಡ್ತಾರೆ? 2 ತಟ್ಟಿ ನೋಡ್ತಾವ ಏನ್ರಿ? ಚಾನ್ಸ್ ಅದಂತ್ರಿ. ಬಾತ್ರೂಮ್ದಾಗ ಯಾರು ಬಂದು ನೋಡಕ್ ಚಾನ್ಸ್ ಇಲ್ಲ. ಬಾತ್ರೂಮ್ನ ದೇವ್ರ ಸತಿ ಸಾಹಸ ನಾವು ಕೆಲವೊಂದು ಸರ್ತಿ ನಾವು ಬೆಳೆಸ್ತಾ ಕೆಲವೊಂದು ಸರ್ತಿ ನನ್ನ ದುಃಖ, ನನ್ನ ಸಮಸ್ಯೆ ಬಂದಾಗ ನನಗೆ ಆಧಾರವಾಗಿರ್ತಕ್ಕಂಥ ಒಂದು ಕೋಣೆ ಯಾವುದಂದ್ರೆ ಬಾತ್ರೂಮ್. ಹಲ್ಲೆಲೂಯಾ. ಎಲ್ಲ ಸ್ಥಳದವರು ಕಾರ್ಯ ಮಾಡ್ತಾನೆ. ನೀ ಎಲ್ಲೂ ಪ್ರಾರ್ಥನೆ ಮಾಡು, ಆ ಪ್ಲೇಸ್ ದೇವ್ರ ಜೀವಿತ ಅದ್ಭುತ ಮಾಡ್ತಾನೆ. ಮಾತ್ರ ನಂಬಿಕೆ ಇರಬೇಕು. ಹಲ್ಲೆಲೂಯಾ. ದೇವ್ರು ಕೈ ಬಿಡ್ತಾನಂತ ಏನ್ರಿ? ದೇವ್ರಿಗೆ ಎಷ್ಟು ವ್ಯತ್ಯಗೊಳಿಸಿದ್ರು ಕೂಡ ದೇವರು ನಿಮ್ಮನ್ನು ಕನಿಕರಿಸಲು ಹೊರತು ನಿಮ್ಮನ್ನು ಶಿಕ್ಷಿಸ್ತಕ್ಕಂಥನು ಅಲ್ಲ. ನಿಮ್ಮನ್ನು ರಕ್ಷಿಸುವಕ್ಕಾಗಿ ಬಂದಾನೆ, ನಿಮ್ಮನ್ನು ಕ್ಷಮಿಸುವಕ್ಕಾಗಿ ಬಂದಾನೆ, ನಿಮ್ಮ ಉನ್ನತ ಸ್ಥಾನ ತರೋಕೆ ಬಂದಾನೆ, ನಿಮ್ಗ ಪರಲೋಕಕ್ಕೆ ಒಯ್ಯುವುದಕ್ಕಾಗಿ ಬಂದಾನೆ ಹೊರತು ನಿಮ್ಮನ್ನು ಪ್ರದೇಶದಲ್ಲಿ ಬಿಟ್ಟುಕೊಳ್ಳಕತನು ನಿಮ್ಗ ಬಂದಿಲ್ಲ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ಸ್ವಲ್ಪ ದೇವ್ರ ವಾಕ್ಯ ನಿಮ್ಮ ಜೀವಿತಕ್ಕೆಲ್ಲ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸ್ಲಿ. ಏನ್ ಕೇಳಿದೆವು ನಾವು?
ಏನ್ ಕೇಳಿದ್ರು? ಕರ್ತನು ಸದಾ ಕಾಲಕ್ಕೂ ಕೈ ಬಿಡುವವನಲ್ಲ, ನಿಮ್ಮೊಂದಿಗೆ ಇರುವ ಆತನೇ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ಏನಾದ್ರೆ ನಮ್ಗೆ ಯಾಕೋ ದೇವರಿಂದ ಹಿಂಜಾಗಾಯ್ತದು ಈ ಶಬ್ದ ಬಾಯಿನ ಶಬ್ದ ಬರಬಾರ್ದು. ಅರ್ಥ ಆಗುತ್ತದೆ? ದೇವರು ನಿಮ್ಮ ಕೈ ಬಿಡುವವನು ಅಲ್ಲ, ಸದಾ ಕಾಲ ಒಂದು ದಿನ ಇಲ್ಲ, 2 ದಿನ ಇಲ್ಲ. ನೀವು ಎಷ್ಟು ವರ್ಷ ಭೂಮಿ ಮೇಲೆ ಬದುಕಿರ್ತೀರೋ ಅಷ್ಟು ವರ್ಷ. ಈ ಭೂಮಿ ಮೇಲೆ ಬದುಕಿದ್ದು ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋದ ಕೂಡ ಅಲ್ಲಿ ಕೂಡ ನಿಮ್ಮನ್ನು ಕೈ ಹಿಡಿದು ಮಾಡಿಸುವಂತನಾಗಿದ್ದಾನೆ. ಬಾಕಿ ನಿಮ್ಮ ಜೀವಿತ ಆಸಕ್ತಿಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಿ ಕಣ್ಣು ಪ್ರಾರ್ಥನೆ ಮಾಡಿ ನಾವು ಮುಕ್ತಪಡಿಸಬೇಕು. ಪ್ರಾರ್ಥನೆ. ಒಂದ್ಸತಿ ಹೊರಗಡೆ ದೇವರ ವಾಕ್ಯದ ಹೆಸರನ್ನು ಮಾತಾಡಿದೆ. ಆತನು ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ನಿಮ್ಮನ್ನು ಗುಣಪಡಿಸಿದಂತೆ ನಿಮ್ಮ ಸಮಾಧಿಗೆ ಸೇರಿದಾಗಿ ನಿಮ್ಮನ್ನು ಮಾರ್ಪಡಿಸಿದ ಆತನ ವಾಕ್ಯವು ಬಹು ವೇಗಶಾಲಿಯಾಗಿ ಕೆಲಸ ಮಾಡ್ತಾ ಉಂಟು. ಸ್ಪಷ್ಟವಾಗಿ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ನೀನು ತಿಳಿದುಕೋ. ಸ್ಪಷ್ಟವಾಗಿ ದೇವರ ವಾಕ್ಯ ತಿಳ್ಕೊಳ್ಳೋಕೆ ನಿನಗೆ ಅನುಭವ ಬೇಕು. ದೇವರನ್ನು ತಿಳ್ಕೊಳ್ಳೋಕೆ ನಿನಗೆ ಅನುಭವ ಬೇಕು. ದೇವರನ್ನು ಹಿಂಬಾಲಿಸುವುದಕ್ಕಾಗಿ ನಿನಗೆ ಅನುಭವ ಬೇಕು. ಇವತ್ತು ಯಾವ ಅನುಭವದಲ್ಲಿ ನೀವು ಸತಿ ನಾವು ಇವತ್ತು ವಾಕ್ಯದ ಹೆಸರು ದೇವರಿಗೆ ಮಾತಾಡಿ. ನನ್ನ ಸೋದರ ಈ ವಾಕ್ಯ ನಿಮ್ಮೊಳಗ ವೇಗಶಾಲಿಯಾಗಿ ಕೆಲಸ ಮಾಡ್ತಾ ಹೋಗಿದೆ. ಬಹು ವೇಗಶಾಲಿಯಾಗಿ ಈ ವಾಕ್ಯದೊಳಗ ಕೆಲಸ ಮಾಡುವಾಗ ನಿನ್ನ ಜೀವಿತ ಇವತ್ತಿದ್ದ ಹಾಗೆ ಇರಲ್ಲ. ದೇವರೊಳಗೆ ಕೆಲಸ ಮಾಡುವಾಗ ಇವತ್ತಿನ ಜೀವಿತ ಇದ್ದ ಹಾಗೆ ನಾಳೆ ಇರಲ್ಲ. ನಿನ್ನನ್ನು ಮಾರ್ಪಡಿಸಬೇಕಂತ, ನಿನ್ನ ಅಧಿಕವಾಗಿ ನಿನ್ನ ಬಲಪಡಿಸಬೇಕಂತ. ಕರ್ತನು ಸದಾಕಾಲಕ್ಕೂ ಬಿಟ್ಟು ಬಿಡುವವನಲ್ಲ, ಬಿಟ್ಟು ಬಿಡುವವನಲ್ಲ. ನೀನು ಸದಾಕಾಲಕ್ಕೂ ನಡೆಸಬೇಕು. ನೀ ಎಷ್ಟು ಆತನಿಗೆ ವ್ಯಕ್ತಗೊಳಿಸಿದ್ರೆ, ಎಷ್ಟು ಆತನಿಗೆ ಅವಮಾನಕರವಾಗಿರ್ತಕ್ಕಂಥ ಕಾರ್ಯಗಳು ಮಾಡಿದ್ರೆ ಆತನು ನಿನ್ನನ್ನು ಕನಿಕರಿಸ್ತಕ್ಕಂಥನಾಗಿದ್ದಾನೆ. ಶತಾಧಿಪತಿ ಹೇಳ್ತಾನೆ, ಸ್ವಾಮಿ ನೀ ನನ್ನ ಮನೆಗೆ ಬರುವುದಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲಪ್ಪ, ನೀವೊಂದು ಮಾತು ಹೇಳಿದ್ರು ಸಾಕು ಸ್ವಾಮಿ ಅಂತ ಹೇಳ್ತಾನೆ. ಹೋಗು, ನೀನು ನಾಳೆ ಗುಣಾಗಿರುವುದಾಗಿ ಸ್ವಾಮಿ ಹೇಳ್ತಾನೆ. ಇವತ್ತು ನಿನ್ನ ಒಂದು ಪ್ರಾರ್ಥನೆ ನಿನ್ನವರಿಗೆ ಅವಶ್ಯಕತೆ ಇಲ್ಲ. ದೇವರ ವಾಕ್ಯದಿಂದ ನೀನು ಸ್ವಸ್ಥತೆ ಮಾಡಿ, ನಿನ್ನನ್ನು ಗುಣಪಡಿಸ, ನಿನಗೆ ಆರೋಗ್ಯ ಕೊಟ್ಟಿದ್ದೀನಿ ಸ್ಪಷ್ಟವಾಗಿ, ನಿನಗೆ ಒಳ್ಳೆ ವಯಸ್ಕಾರ ಕೊಟ್ಟಿದ್ದೀನಿ ಸ್ಪಷ್ಟವಾಗಿ, ನಿನಗೆ ಆಸ್ತಿ ಐಶ್ವರ್ಯ ದೇವರು ಕೊಟ್ಟಿದ್ದೀನಿ ಸ್ಪಷ್ಟವಾಗಿ. ನಿನ್ನ ಕೊಟ್ಟದ್ರಲ್ಲೇ, ನಿನ್ನಲ್ಲಿ ಇದ್ದಿದ್ರಲ್ಲೇ ನೀನು ತೃಪ್ತನಾಗಿರು, ತೃಪ್ತನಾಗಿರು, ತೃಪ್ತನಾಗಿರು. ನಿನ್ನ ತೃಪ್ತಿಯಾದ ಮೇಲೆ ದೇವರು ನಿನ್ನನ್ನು ಅಧಿಕವಾಗಿ ಅಡುಗೆ ಮಾಡಿರುವಂತನಾಗಿದ್ದಾನೆ. ವಾಕ್ಯದ ಅನುಸಾರವಾಗಿ ಮಾತಾಡಿದೆ. ಕೇಳಿದ ಪ್ರತಿಯೊಬ್ಬ ಜೀವಿತದಲ್ಲಿ ಈ ವಾಕ್ಯ ವೇಗವಾಗಿ ಕೆಲಸ ಮಾಡುವಾಗ ಸಾಧ್ಯ, ಅದ್ಭುತವಾಗಿ ಹರಡುವಾಗಿ ತೋರಿಸುತ್ತಾರೆ. ಈ ವಾಕ್ಯದೊಂದು ಪ್ರಸನ್ನತೆ, ಈ ವಾಕ್ಯದೊಂದು ಮರ್ಮದ ಒಳಗೆ ಮಕ್ಕಳು ಬಾಳುವುದೇ ಬೆಳಗಾಗಿ ಯಾರಾದರೂ ವಾಕ್ಯವನ್ನು ತಿಳ್ಕೊಂಡಿಲ್ಲ ಕರ್ತನಿಗೆ ಬರಲ್ಲ. ಆದರೆ ಇವತ್ತು ಅವರಿಗೆ ಅನುಭವ ಕೊಡ್ತಾರೆ. ಅಯ್ಯ ನಿನ್ನ ತಿಳ್ಕೊತಾರ, ನಿನ್ನಲ್ಲಿ ಬೆಳೀತಕ್ಕಂಥ ಅನುಭವ, ನಿನ್ನ ಸೇವೆದಲ್ಲಿ ಅನುಭವ, ನಿನ್ನ ಸೇವೆ ಮಾಡುತ್ತಾ ಕುಟುಂಬದಲ್ಲಿ ಅನುಭವ, ಎಲ್ಲಕ್ಕಿಂತ ಹೆಚ್ಚಿಗೆ ನಿನ್ನ ಅನುಭವದಿಂದ ನಿಮ್ಮ ಮಕ್ಕಳು ಒಳಗಾಗಿ ನಿಂತ್ಕೊಂಡು ತೋರಿಸಿದ್ದಾರೆ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಈಗ ಸಮಯದಲ್ಲಿ ನಿಮ್ಮೆಲ್ಲರ ಆತ್ಮಗಳನ್ನ ಒಪ್ಪಿಸ್ಕೊಟ್ಟಿದ್ದೆ. ಕರ್ತನೆ, ವಾಕ್ಯದ ಅನುಸಾರವಾಗಿ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿದೆ. ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಒಂದು ಫಲಭರಿತವಾಗಿರುವಾಗೆ, ವೇಗಶಾಲಿಯಾಗಿ ನಮ್ಮ ಜೀವಿತದಲ್ಲಿ ಹರಡುವಾಗೆ, ನಮ್ಮಿಂದ ಇತರರಿಗೂ ವಾಕ್ಯ ಹರಡುವಾಗೆ ಸಹಾಯ ಮಾಡಿ ಪ್ರಾರ್ಥಿಸ್ತೀನಿ. ವಾಕ್ಯದ ಅನುಸಾರ ಮಕ್ಕಳ ಜೀವಿತದಲ್ಲಿ ಒಂದು ಆಶೀರ್ವಾದ ಮಾಡಿದೆ. ದೊಡ್ಡದ ಅದ್ಭುತ ಮುಂದೆ ದಿನವಂತರಿ ಮಕ್ಕಳು ನೋಡುವಾಗ ನಿಮಗೆ ಪ್ರಾರ್ಥಿಸೋಣ. ಆಮೇನ್, ಆಮೇನ್.